ರೈತ ಸಂಘದ ಅಧ್ಯಕ್ಷರ ಹೇಳಿಕೆಯನ್ನು ನೀವು ಈಗ ನೋಡಿದ್ದೀರಿ. ಈಗ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಹಕಾರ ಸಂಘದ ಅಧ್ಯಕ್ಷರು ಅವರು ಏನು ಹೇಳ್ತಾರೆ ನೋಡೋಣ. ಈ ಆರೋಪಗಳಿಗೆ ಅವರ ಉತ್ತರವನ್ನು ಅವರ ಮಾತುಗಳಲ್ಲೇ ಕೇಳೋಣ. ಭಾಷಣಕಾರರಾಗಿ ಬಂದಲ್ಲಿ ಇಲ್ಲಿ ಸತತವಾಗಿ ಇವತ್ತು ನಿನ್ನೆ ನಾನು ಮೊನ್ನೆ 3 ದಿವಸ ವಾರದಿಂದ ರೈತ ಸಂಘದ ಇವರು ರಾಜ್ಯ ಸಮಿತಿಯಲ್ಲಿ ಇರ್ತಕ್ಕಂಥವ್ರು ಇವ್ರ ಸಂಘ ನಾವು ಹಿಂದೆ ಹೋರಾಟ ಮಾಡಿ ಎಲ್ಲ ಗೊತ್ತಾಯ್ತು. ಅದು ಹಿಂದಿನ ಕಟ್ಟಿ ನನಗೆ ಬೇಡ, ಅವ್ರು ಮಾಡಿರೋದೆಲ್ಲ ಸುತ್ತಮುತ್ತಲಿ ಗೊತ್ತಾಯ್ತು. ಕಣಕಲಾಗ ರೊಟ್ಟಿ ಹೋರಾಟ ಮಾಡಿರೋರು ಅವ್ರಿಗೆಲ್ಲ ಇತಿಹಾಸ ಗೊತ್ತೈತಿ. ಮೊನ್ನೆ ತಿಳಿಸ್ದಾಗಿಂದ ನನಗೆ 3-4 ದಿವಸ ಬಕೀರಪ್ಪು ಈ ಊರಿನ ರೈತರಿಗೂ ಕಲ್ಲು ಕಲ್ಲಳ್ಳಿ ಎಲ್ಲ ಕಣಿ ಹಾಕಿ ಹೇಳ್ಕೊಂತ ಹೋದಾಗ ಇವ್ರ ಟೈಮ್ ಅವಕಾಶ ಸಿಗ್ಲಿಲ್ಲ. ಇವತ್ತು ಸೋಮವಾರ ನನಗೆ 108 ಹಲವಾರು ಕೆಲಸ ಅದ್ರ ಬದಿ ಗೊತ್ಕೊಂಡು ಇಲ್ಲಿ ನಾವು ಬಂದಿರೋದು ರೈತರ ಸಮಸ್ಯೆ ಬಗೆಹರಿಸಲಿಕ್ಕೆ. ಭೂಮಿಗಳು ಇವತ್ತು ಇಲ್ಲಿ ನಮ್ಮ ಏರಿಯಾದಲ್ಲಿ ಎಲ್ಲ ಒಬ್ಬೊಬ್ಬ ರೈತನು 10 ಎಕರೆ 20 ಎಕರೆ ಇಲ್ಲ, ಕಟ್ಟಿಗೆಲಾರದ 3 ಎಕರೆ 4 ಎಕರೆ ಜಮೀನು. ಅದರಿಂದ ಒಂದು ಕುಟುಂಬ, ಆ ಕುಟುಂಬಕ್ಕ ವಿಷ ಕೊಡೋಕೆ ಬಂದರ್ತಿ ಸ್ವಚ್ಛತೆಯಿಂದ. ಫಸ್ಟ್ ಇದನ್ನ ವಿಷ ಕುಡಿಯಾದ್ರೆ ಬಗೆಹರ್ತಕ್ಕಂಥ ಕೆಲಸ ನಮ್ದು. ಇದಕ್ಕೆ ಸಹಕಾರ ಕೊಡ್ಬೇಕಂತ ಹೇಳಿ ನಾವು ಬಂದಿದ್ವಿ. ಸಹಕಾರ ಕೊಡ್ತಿರೋ ಬಿಟ್ರೆ ಇಲ್ಲಿವರೆಗೆ ನನಗೆ ಗೊತ್ತಾಯ್ತಿಲ್ಲ, ಯಾರು ಎದ್ದು ನಿಂತಿಲ್ಲ. ನಾನು 18ನೇ ಇಸ್ವಿಯಿಂದ ಇಲ್ಲಿ ಕಂಪ್ಲೇಂಟ್ ಮಾಡಿರೋದವು ಇವ್ರು ಸೊಸೈಟಿಗೆ ಕೊಟ್ಟಿನಿ, ದಾಖಲೆ ಸಹಿತ ತಗೊಂಡಿದ್ದೀನಿ ಎಲ್ಲ. ಎಷ್ಟು 18/3/24 ಬಂದು 24/12/25 ತನಕ ಕೊಟ್ಟು ಅವ್ರಿಗೆ ರಿಜಿಸ್ಟರ್ ಪೋಸ್ಟ್ ಮಾಡಿರೋದು. ನಾನೇ ಸುಮ್ಮನೆ ಕುಂತಲ್ಲ, ನನಗೆ ರೈತರು ಬೇಕು, ಸುತ್ತ ತಳ್ಳಿ ಬೇಕು, ಆ ಕುಟುಂಬ ಬದುಕಬೇಕು. ನಿಮ್ಮ ಕುಟುಂಬ ಸಾಯ್ತೈತೆ, ಆ ಕುಟುಂಬ ಮಜೆ ಮಾಡ್ತೈತೆ. ಸ್ವಲ್ಪ ತಿಳ್ಕೋಬೇಕು. ಇವಾಗ ಸೆಕ್ರೆಟರಿ ಇರ್ಬೋದು, ಸೂಪರ್ವೈಸರ್ ಇರ್ಬೋದು, ಸಿಬ್ಬಂದಿ ಇರ್ಬೋದು, ಯಾರ ಮನೆಗೆ ನಾನು ಬಿತ್ತನೆ ಮಾಡಕ್ ಹೋಗಲ್ಲ, ಯಾರ ಮನೆಗೆ ನಾನು ಸಂಬಂಧ ಕಳ್ಸಕ್ ಹೋಗಲ್ಲ, ಯಾರ ಮನೆಗೆ ಕೈ ಚಾಚಕ್ ಹೋಗಲ್ಲ. ಅವ್ರಿಗೆ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಗಾಕ ನೀವ್ ಯಾರು ಕೈ ಜೋಡಿಸ್ತಿರೋ ಬಿಡ್ತಿರೋ ನನಗೆ ಈ ಬೇರೆದಾಗ ಗೊತ್ತೈತೆ. ಯಾವ ಜನ ಹೆಂಗಂತ ಜಾಸ್ತಿ ಏನೋ ವೀರಸಂಗ ಹಿಂದಿತ್ತು. ವೀರಸಂಗನ ಕಾಲದಾಗ ಬರ್ತಾರಂದ್ರೆ 100 ಜನ ಕಲ್ತೀವಿ ನಾವು. ಊರಾಗಿ ಅವರಿಂದ ರೊಟ್ಟಿ ಹೆಚ್ಚಿ ಅವ್ರು ಊಟ ಮಾಡಿಸಿದ್ 100-150 ಜನಕ್ಕ ಪಾದಯಾತ್ರೆ ಮಾಡಿ ರೈತ ಸಂಘ ಹೋರಾಟ ಮಾಡ್ಕೊಂತ ಬಂದಾರ. ಅಲ್ಲಿಂದ ಇಲ್ಲಿವರೆಗೆ ಹಂಗೆ ಇದಾರ. ಇಡೀ ಕರ್ನಾಟಕದಾಗ ಅವ್ರು ಯಾವ ಅಡ್ಡ ಹಾಕಿದಾರ ಅವ್ರ ಕೆಲಸ ಆಗೈತೆ ಅಂತ ಸಾಕ್ಷಿ ನಾನು ಕೊಡ್ತಾ ಇದ್ದೀನಿ. ಒಂದು ಕರೆಂಟ್ ಇರ್ಬೋದು, ಒಂದು ಸಾಲ ಮನ್ನದ್ ಇರ್ಬೋದು, ಯಾವ್ದಾರ ಮಾಡ್ಬೇಕಂತಂದ್ರೆ ಅವ್ರು ರೈತರ ಪರವಾಗಿ ಹೋರಾಟ ಮಾಡ್ಯಾರ. ಅವ್ರ ನ್ಯೂಸ್ಗಳು ಕೇಳಿ ಇವ್ರು ಹೂ ಕೊಟ್ಟಾಗ ಅಲ್ಲಿ ಏನೋ ಸರ್ಕಾರ ಬೆತ್ತ. ನಾವು ಯಾವ MP MLA ಕೇಳಲ್ಲ. ನಾನು ಕಾಂಗ್ರೆಸ್ನಾಗ ಇರ್ಬೋದು, ಅವ್ನಿಗೆ ಕಾಂಗ್ರೆಸ್ನಾಗ ಎದರ ಪಕ್ಷ ಚುನಾವಣೆ ಬಂದಾಗ 2 ದಿವಸ ಪಕ್ಷದಿಂದ ಇರ್ತೀನಿ. ಅದಾದಂದ್ರೆ ಎಲ್ಲ ಪಕ್ಷ ಎಲ್ಲ ಜನಗಳಿಂದ ಇರ್ತೀನಿ. ನಾನು ಯಾವ ಪಕ್ಷನೇ ಕೇಳಲ್ಲ. ಆಡಳಿತ ಮಂಡಳಿ ಅಧ್ಯಕ್ಷ ನಾನು 30-35 ವರ್ಷ ಕೃಷಿ ಇಲಾಖೆ ಪ್ರೆಸಿಡೆಂಟ್ ಸೊಸೈಟಿಗೆ ಇದ್ದೀನಿ. ಒಂದು 14-15 ನನಗೆ ಪದವಿ ಇದಾವ. ಈಗ ಅವನ್ನೆಲ್ಲವೂ ಮ್ಯಾನೇಜ್ ಮಾಡ್ಕೊಂಡು ಊರಿಗೆ ಹೋಗ್ತೀನಿ. ನಾನು ಯಾರು ಹೋಗಿರ್ತೀನಿ. ನಾವೇನು ಸುಮ್ ಕುಂತಾರಲ್ಲ. ಸುತ್ತಮುತ್ತಳಿಗೆ ಯಾರ ತಾಗ $1 ಹಾಕ್ರಪ್ಪ, ನಾನು ಮೀಟಿಂಗ್ ಹೋಗ್ಬೇಕು, ಇದಕ್ಕೆ ಸಿಬ್ಬಂದಿ ಇದಕ್ಕೆ ಬೇಕಂತ ನಾವು ಕೇಳೋರಲ್ಲ. ನಿಮ್ಮ ಸಹಾಯ, ನಿಮ್ಮ ರೈತರ ಆಸ್ತಿಗಳನ್ನ ನಿಮ್ಮ ಕುಟುಂಬ ಉಳಿಸ್ಬೇಕಂದ್ರೆ ಅದಕ್ಕೆ ನನ್ನ ಪ್ರಾಣ ಒಬ್ಬ ಚಿಂತೆಲ್ಲ 100 ಮಂದಿ ಪ್ರಾಣ ಉಳಿಬೇಕು. ಇದು ಇಲ್ಲೇ ಐತಿ. ಇದು ಹೋರಾಟ ಮಾಡಕ್ಕೆ ಬೇರೆ ಊರು ಡೆಲ್ಲಿಗೆ ಹೋಗಂಗಿಲ್ಲ, ಬೆಂಗಳೂರಿಗೆ ಹೋಗಂಗಿಲ್ಲ, ಇಲ್ಲೇ ಐತಿ. ಇದು ನಿಮ್ಮಲ್ಲಿ ಶಕ್ತಿ ಇಲ್ಲ. ಯಾಕಂತಂದ್ರೆ ಹಿಂದೆ ಬಲವಾದಾರ ಅದಾರ. ಅವ್ರು ನೆಲೆಸೋಳ ಶಕ್ತಿ ನಮ್ಮಂತರ ಒಬ್ರು ಬೇಕು. ನಮ್ ಜೊತೆ ನೀವು ಬೇಕು. ನೀವು ಯಾರು ಬರಲ್ಲ ಅಂದ್ರೂ ಕೂಡ ನಾನು ಹೇಳ್ತಾ ಇದ್ದೀನಿ. ಇದನ್ನ ಬೆನ್ನ ಹಚ್ಚಿನಿಲ್ಲಪ್ಪ ಬೇಕಿಲ್ಲ. ಇದೆಲ್ಲ ಲೆಟರ್ ದಾಖಲೆ ಕೊಡ್ತಾ ಇದ್ದೀನಿ ನಾನು. ಎಷ್ಟನೇ ಡೇಟ್ನಿಂದ ನಾನು ಬೆನ್ನ ಅವಾಗಲಿಂದ ಒಂದು ಹೊರಗೆ ಬಂತು. ಇಲ್ಲಿ ಇರ್ತಕ್ಕಂಥ 17ನೇ ಇಸ್ವಿಯಿಂದ ಸೆಕ್ರೆಟರಿ ಕೆಲಸ ಹಿಂದೆ ಏನ್ ನಡೀತು ಚೆನ್ನಾಗಿ ನಡೀತು. ಸೊಸೈಟಿ ಇಂಪ್ರೂವ್ ಆಯ್ತು. ಇಡೀ ಅಗ್ರಿಬೊಮ್ಮಳಿ ತಾಲೂಕಿನಾಗ ಬೆಳಗಾವಿ ಸೊಸೈಟಿ ಅಂದ್ರೆ 1ನೇ ಸೊಸೈಟಿ ಆಗಿ ನಡ್ಕೊಂತ ಬಂದು ನನಗೆ ಗೊತ್ತಿದ್ದಂಗ. ಹಿಂದೆ 3-4 ಜನ ಸೆಕ್ರೆಟರಿಗಳು ತಿಂದು ಹೋದ್ರು. ಅವ್ರು ಅವರ ಮನೆ ಕೂತ್ಕೊಂಡ್ರು. ಏನ್ ಅವ್ರ ಹಿಂದೆ ನಾಗಭೂಷಣದ ಒಂದು ಸ್ಟೋರಿ, ಮಾದೇವಪ್ಪನ ಸ್ಟೋರಿ, ಅದಕ್ಕೆಲ್ಲ ನಾವು ಕಾರಣಭೂತರಾಗಿ ಇದನ್ನ ಬೆಳೆಸ್ಬೇಕಂತಲೂ ಬಂದ್ರ. ನಾವೇನ್ ಸೊಸೈಟಿ ಬೆನ್ನ ಹತ್ತಿಲ್ಲ ಅನ್ನಂಗಿಲ್ಲ. ಹಿಂದೆ 3 ಸರಿ ಸಾಮೇಲೆ ಈ ಸೊಸೈಟಿನ ಇಲ್ಲೇ ತನ್ಸಿ ನಾನ್ 3 ಸರಿ ನಾಮಿನೇಷನ್ ಹಾಕಕ್ ನನಗೆ ಸಪೋರ್ಟ್ ಮಾಡಲ್ಲ. ಎಲ್ಲರೂ ಸೇರಿ ವಾಪಸ್ ತಕ್ಕೊಳ್ರಿ ಅಂದ್ರು. ಯಾಕಂತಂದ್ರೆ ನಮ್ಮಂತವ್ರು ಬಂದ್ರೆ ಆಗ ಕಜ್ಗುಳ ಬೇರೆ. ಈಗ ನಾನು ಅಂಚೆ ಸೊಸೈಟಿಗೆ ಇದೀನಿ. ಒಂದ್ ಯಾವ್ದಾರು ಓಡಿ ಐತೆ ಅಂದ್ರೆ ಕರ್ಕೊಂಬಂದಿ ನಾವು ಕುಮಾರ್ತಾರೆ. $1 ಮಿಸ್ಟೇಕ್ ಇಲ್ಲ. ಅದ್ರಲ್ಲಿ ಉದಿ ಕಡ್ಡಿ ಹಚ್ಚಕ್ ಹೋಗಿ ನಾನ್ ದುಡ್ಡು ಕೊಡ್ಬೇಕು, ಅವ್ರಿಗೆ ಸಂಬಳ ನಾನ್ ಕೊಡ್ಬೇಕು. ಕಿಡ್ನಿದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ನಾನು ಸ್ಥಾನ ಕುಟ್ಕೊಂಡು ಹಿಂದೆ 18ನೇ ಇಸ್ವಿಯಾಗ ಬಾಗಿಲು ಹಾಕಿದ್ದು ನಮ್ದು ಸೊಸೈಟಿನ. ಅವಾಗ ಆಡಳಿತ ಮಂಡಳಿ ಬೇರೆ ಇತ್ತು. ನಾವು ಬಂದ ತಕ್ಷಣ ಕುರ್ಚಿ ಕೂತ ತಕ್ಷಣ ಜನ ಬಂದ್ರು, ಪಿಕ್ನಿಕ್ ಕಡಿದಾರ. ನಮ್ ಸಾಲ ಕಟ್ರಿ, ನೀವು ಹೊಸ ಅಧ್ಯಕ್ಷರಾಗಿರಿ.
ಅವ್ನು 2 ದಿವಸ ಟೈಮ್ ಕೊಡ್ರಿ ನಾನು 2 ದಿವಸ ನಿಮ್ ದುಡ್ಡೆಲ್ಲ ಕ್ಲಿಯರ್ ಮಾಡ್ತೀನಿ. ಹೆಂಗ್ ಮಾಡ್ತೀನಿ ಅಂತ ಅವ್ರಿಗೆ ಹೇಳಲ್ಲ. ಸೊಸೈಟಿಗೆ ದುಡ್ಡಿಲ್ಲ, ಬ್ಯಾಂಕ್ನಾಗ ಸಾಲ ಕೊಡ್ದಂಗೆ ಮಾಡಿ ಇಟ್ಬಿಟ್ಟಾರ, ಸಾಲ ತಗೊಂಡು ಸಾಲ ಬಳಸಿದಾರ. 2 ದಿವಸ ಕುತ್ಕೊಂಡೆ ಚೇರ್ನಾಗ ಬಂದು ಆಮೇಲೆ ನಾನು ಅಧ್ಯಕ್ಷ ಅನ್ಸ್ಕೊತ ಅಲ್ಲಿವರೆಗೆ ಎನ್ಸ್ಕೊಳಲ್ಲ ಅಂತ. ಯಾಕಂದ್ರೆ ಕುಂತ್ ಚೇರಿಗೆ ಅವಮಾನ ಆಕೈತೆ ಅವ್ನು ಬಂದು ಬೈದ್ರೆ ಅಂತಂಡಿಗೆ ದುಡ್ಡು ಇಟ್ಕೊಂಡೆ, ಇಲ್ಲಿ ಪೇಪರ್ ಇಟ್ಕೊಂಡೆ, ಸೆಕ್ರೆಟರಿ ಗುಮಸ್ತನ್ನ ಸುಪ್ರಜನ್ ಕುಂದಿಸ್ಕೊಂಡು ಅವ್ರಿಗೆ ಪೇಮೆಂಟ್ ಮಾಡೋದು. ಸ್ವಂತ ದುಡ್ಡು 3,85,000. 1 ದಿವಸದಾಗ 2 ತಾಸಿನಲ್ಲಿ ಅವ್ರಿಗೆ ಪಿಗ್ನಿ ನಾನ್ ಕ್ಲಿಯರ್ ಮಾಡಿ ಆ ಶಕ್ತಿ ಬಂತು ಮಾಡಿದ್ರೆ ಈ ಸೊಸೈಟಿ 1 ನಂಬರ್ ಬೆಳೀತು. ಅದನ್ನ ಮತ್ತೆ ರಿಕವರಿ ಹೆಂಗ್ ಮಾಡ್ಕೋಬೇಕಂತ ಬುದ್ಧಿವಂತಿಕೆ ಮಾಡ್ಕೊಳ್ತಾ ಬಂದ್ವಿ. ಈಗ ಲಾಭ ಅಂತೂ ಇಲ್ಲ. ಯಾರ ಮೇಲೆ? ರೈತರ ಮೇಲೆ ಸಾಲ. 1 ಓಡಿ ಐತನಪ್ಪ. ಬೆಣಕಲ್ ಸೊಸೈಟಿಯಾಗ ಮಾಡಿರ್ತಕ್ಕಂಥ ಓಡಿ ನಮ್ಮೂರ್ ಮೇಲೆ 5 ಅದಾವ ಸ್ವಾಮಿ ಅವರೇ. ಎಲ್ಲ ಬಹಳ ಅದಾವ. ಅದಕ್ಕೆ ಉದಾಹರಣೆ, ನಾನು ಯಾವುದೇ ಕಾರಣಕ್ಕೂ ಏಕೈಕವಾಗಿ ಹೋರಾಟ ಮಾಡಿ ಬಂದಿರ್ತಕ್ಕಂಥ ಒಬ್ಬ ವ್ಯಕ್ತಿ. ನನಗೆ ಅಧಿಕಾರಿ ಅನಿಸ್ತೀನಿ, ರಾಜಕಾರಣಿನೇ ಅನಿಸ್ತೀನಿ. ನನಗೆ ಯಾರು ಏನಾರು ಸಪೋರ್ಟ್ ಕೇಳಿ ನಾನು ನಿಮ್ಮನ್ನ ಬೆಳಕಲ್ಲ ದಿವಸ ಬರ್ತೀನಿ, ಕಲ್ಲಾಳಕ್ಕೆ ದಿವಸ ಕುತ್ಕೊಳ್ತೀನಿ, ಕಳೆಕ್ ಹೋಗ್ತೀನಿ, ಏನ್ ನಿಮ್ ಸಮಸ್ಯೆ ಅಂತ ಕೇಳ. ನನ್ನ ಸಮಸ್ಯೆ ಅದು ನಿಮ್ ಕಣ್ಣಿಗೆ ಕಂಡಿರ್ಬೇಕು, ಅವತ್ತು ನಂತರ ಬರ್ಬೇಕು. ಅಲ್ಲಿವರೆಗೆ ಬರಬಾರ್ದಂತ ಇತ್ತು. ರಿಪೋರ್ಟ್ ಮಾಡಿದ್ದೀನಿ, ಕಂಪ್ಲೇಂಟ್ CBI ತನಿಖೆ, ಲೋಕಾಯುಕ್ತ ತನಿಖೆ, ಪೊಲೀಸ್ FIR ಆಗ್ತೈತಿ. ಮೊದಲು ಅವ್ರಿಗೆ ಶಿಕ್ಷೆ, ಅವರಿಂದ ನಿಮ್ಗೆ ದುಡ್ಡು ವಾಪಸ್ ಬರ್ಬೇಕು. ಸಾಲ ಮನ್ನಾ ಆಕತಿ ಅಂತೇಳಿ ಕಾಸ್ಕೊಂಡ್ ಕೂತಿರ್ತಕ್ಕಂಥ ಈ ಮನೆ ಮಾರಿರ್ಬೋದು, ಆಸ್ತಿ ಮಾರಿರ್ಬೋದು, ಆ ದುಡ್ಡು ಅಲ್ಲೇ ಇಟ್ಟಾರೆ. ಅದಕ್ಕ ನಾಳೆ ನನ್ನ ಮನೆ ಜಪ್ತಿ ಆಕತಿ ನನ್ನ ಹೆಸರಿದ್ರೆ, ವೀರಸಂಗನ ಹೆಸರಿದ್ರೆ ಜಪ್ತಿ ಹೆಂಗ್ ಮಾಡ್ತಾನ ಅವನ ಸಾಲ ಬ್ಯಾಂಕ್ನಾಗ ಬಂದು ಅಂತೇಳಿ ವೀರಸಂಗನ ಹೆಸರು ಮಾಡಿಟ್ಟಿರೋದು ನಾಟಕ ಕಾರಣ ನಾನು ಒಪ್ಪಲ್ಲ. ನನಗೇನು ಅವ್ರೇನು ಅಣ್ಣ ತಮ್ಮರು ಸಂಬಂಧ ಬಳಗಲ್ಲ, ರೈತರೇ ಬಳಗ ಸಂಬಂಧ. ಇಲ್ಲಿ ಅಧಿಕಾರಿ ಇಲ್ಲಿ ಏನ್ ಸಿಬ್ಬಂದಿ ಅವ್ರ ಮೇಲೆ ಕೂಡ ತರ್ತೀನಿ ನಾನು. ಅವ್ರು ಹೇಳಿದ್ರ ವೀರಸಂಗ ಇವ್ರು ಅಲ್ಪ ಸ್ವಲ್ಪ ತಿಂದಿರ್ಬೋದು, ಕಾರಣ ಕೂಡ ಇವ್ರು ಬರ್ತಾರ. ಸ್ವಾಮಿ ನೀನೇನು ಕಂಪ್ಯೂಟರ್ ಹೋಯ್ತಲ್ಲಿ ನೀನು ಕೂಡ ಕಾರಣ ಆಗ್ತಿ. ಯಾಕಂದ್ರೆ ಅವ್ರು ಹೇಳ್ದಂಗೆ ನೀನ್ ಕೆಲಸ ಮಾಡಿ. ನೀನೇನ್ ಹೇಳ್ತೀವಿ? ಸೆಕ್ರೆಟರಿ ಹೇಳಿದ್ರು ಮಾಡಿರಿ ಅಂತೀವಿ. ಸೆಕ್ರೆಟರಿ ಏನಂತಾನ, ಈತ ಮೆಂಬರ್, ಈತ ಅಧ್ಯಕ್ಷ, ಈತ ಮೆಂಬರ್. ಅವ್ರು ಹೇಳಿಕೆ ತಗೊಂಡ್ರ ಏನ್ ತಗೊಂಡ್ರ ಗೊತ್ತಾ? ಏನ್ ಕೊಟ್ಟಾರ ಹೇಳಿಕೆ? ಅವ್ರು ಈ ಸೊಸೈಟಿ ನಮಗೆ ಲೆಕ್ಕ ಪಕ್ಕ ನನಗೆ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ, ಸಂಬಂಧ ಇಲ್ಲ, ಸೆಕ್ರೆಟರಿನ ಸಂಬಂಧ ಅಂತ ಹೇಳಿಕೆ ಕೊಟ್ಟಾರ. ಅದನ್ನ ಆ ಹೇಳಿಕೆನ ನಾನು 64 ಕೇಸ್ನಲ್ಲಿ ಎನ್ಕ್ವೈರಿ ಆಫೀಸರ್ ಹಾಕ್ಸಿದ್ದು ನಾನೇ ಸ್ವಾಮಿ. ಹೌದಂದ್ರೆ ಶಶಿಕಾಂತ್ ರಿಟೈರ್ಡ್ ಆದ, ರೆಡ್ಡಿ, ಮಲ್ಲಿಕಾರ್ಜುನ, ಇಷ್ಟು ಜನ ರಿಟೈರಿಂಗ್ ಆಫೀಸರ್ನ ಇಲ್ಲಿ ಎನ್ಕ್ವೈರಿ ಆಫೀಸರ್ ಆಗಿ ನಿಮಗೆ ಯಾರಿಗೆ ಗೊತ್ತಿಲ್ಲ ಹೊಸಪೇಟೆ ಕುತ್ಕೊಂಡು MD ಗಲಾಟೆ ಮಾಡಿ, ಅಲ್ಲಿ MD ಭ್ರಷ್ಟಾಚಾರದ ಗಲಾಟೆ ಮಾಡಿ 1 ವಾರ ಅಂದ್ರೆ 1 ವಾರ ಇಲ್ಲಿ ಬಂದ್ಕಲ್ಲ ಬಂದು ಕುಂತಾರ ಸಮಾರೆ. 1 ವಾರ ಇದು ಗೊತ್ತಾಯ್ತಾ ನಿಮಗೆ? ಗೊತ್ತಾಯ್ತಾ ಬೇಕಾರ? ಅವ್ರು ಬಂದ್ರದ್ ಗೊತ್ತು, ಯಾರು ಮಾಡ್ತಾರ ಅನ್ನೋದು ಗೊತ್ತಲ್ಲ. ಅದಾ ನಿಮಗೆ ಸ್ವಾಮಿ ಗೊತ್ತೈತ್ರಿ ಪೂರ್ತಿ, ಬಸವರಾಜ್ ಗೊತ್ತಾಯ್ತು. ನೀನ್ MD ತೆಗಿದ್ದೆ ಅವತ್ತು, ನೀವು ಜೈಲಿಗೆ ಹೋಗಿರಿ ಅಂತ ಅವ್ರಿಬ್ರಿಗೆ. ಇವ್ನಿತ್ತ ನಮ್ಮ ಸೊಸೈಟಿ 3-4 ಜನ ಇದ್ರ. ಆ ಮಾತು ಇವತ್ತು ಸಾಬೀತು ಮಾಡಿ ಜೈಲಿಗೆ ಹೋದ್ರೆ ದುಡ್ಡು ಬರ್ತದೆ ಅನ್ನೋದು ತಿಳ್ಕೊಬೇಡ್ರಿ. ಆ ದುಡ್ಡು ಖರ್ಚು ನಾವು ಪ್ರಾಣ ತಕ್ಕಾದ್ವಿ, ರೈತರಿಗೆ ದುಡ್ಡು ಕಟ್ಬೇಕು ಫಸ್ಟ್. ನಾನ್ ಬೆಂಗಳೂರಾಗ ಕುತ್ಕೊಂಡ್ ತರಿಸ್ತೀನಿ, ಬಳ್ಳಾರಿ ಇಲ್ಲೇ ಐತೆ. ಅದು ದುಡ್ಡು ಎಲ್ಲಿ ಹೋಗಿಲ್ಲ, ನಿಮ್ ದುಡ್ಡು ಎಲ್ಲಿ ಹೋಗಿಲ್ಲ, ಯಾರು ಏನ್ ಮಾಡ್ಯಾರ ಗೊತ್ತಲ್ಲ. ಆ ದುಡ್ಡು ಹಂಗ ಉಂಡಿಯಾಗಿ ನಿಂತೈತಿ, ಅದನ್ನ ಕಟ್ಸೋ ಜವಾಬ್ದಾರಿ ನಮಗೆ. ಸ್ವಲ್ಪ ದಿವಸ ಅವಕಾಶ, 1-2 ತಿಂಗಳು 3 ತಿಂಗಳು. ಇವ್ರು ಎನ್ಕ್ವೈರಿ ಹಾಕಿ CBI ತನಿಖೆ ಎಲ್ಲಿಗೆ ಹಾಕಿದ್ ಗೊತ್ತಾ? ನಾನು ಕರ್ನಾಟಕ ತನಿಖೆ ಆತಂದ್ರ ರಾಜಕೀಯ ಅವ್ನ ತನಿಖೆಯನ್ನ ಒಳಗಾಕ್ಯಾರ. ಕೇಂದ್ರದ ತನಿಖೆ ಬಂದ್ರೆ ಅವ್ನ ಯಾರು ಒಳಗಾಕಕ್ಕಾಗಲ್ಲ, ಯಾರು ಒಳಗಾಕ್ಯಾನಕ್ಕಾಗಲ್ಲ ತಿಳ್ಕೊಂಡ್ರೆ. ರಾಜ್ಯ ತನಿಖೆ ಬಂದ್ರೆ ಅವ್ನ ದುಡ್ಡು ಕೊಟ್ಟು ಒಳಗಾಕ್ಯಾರ, ಲೋಕಾಯುಕ್ತ ಬಂದ್ರೆ ದುಡ್ಡು ಕೊಟ್ಟು ಒಳಗಾಕ್ಯಾರ. ಮೊನ್ನೆ ಎನ್ಕ್ವೈರಿ ಆಫೀಸರ್ 4 ಬಂದ್ರ ಅವ್ರಿಗೆ ಏನೇನ್ ಮಾಡಿರಂತ ಎಲ್ಲ ಗೊತ್ತಿಲ್ಲ. ಹಗಲೆಲ್ಲ ಇಲ್ಲಿರೋದು, ಮಧ್ಯಾಹ್ನ ಊಟಕ್ಕೆ ಆವಾದ ಕುತ್ಕೊಂಡಾರ, ಮತ್ತೆ ಬರೋರು. ರಾತ್ರಿ ಆ ಹೋಟ್ಲ ದಿನ ಅವ್ರು ಪರೀಕ್ಷೆ ಮಾಡ್ತೀನಿ ನಾನು. ಇವರತ್ತ ಒಬ್ಬ ಡ್ರೈವರ್ ಇದ್ದ, ಅವನಿಗೆ ಸಾಕ್ಷಿ ಕೊಡ್ತೀನಿ ನಾನು. ಸತ್ತೈದು ಸಾಕ್ಷಿ ಕೊಟ್ಟು ಅವ್ನು ಕರ್ಕೊಂಬ. ಅದ್ ಎಲ್ಲೆಲ್ಲಿ ಹೋಗ್ಯಾರ ಅಲ್ಲಿ ಆ ಕಾರ್ ಬೆನ್ನತ್ತೀನಿ ನಾನು ಹೊಸಪೇಟೆಗ. ಸುಳ್ಳಲ್ಲ, ಡ್ರೈವರ್ ಯಾವ ಊರಲ್ಲಿ ಅಂತ ನಾನು ನೋಡಿದ್ದಿಲ್ಲ. ಅಣ್ಣ ನಾನು ಬೆಣ್ಕಲ್ಲ ಅಣ್ಣ ಅಂದ. ನಾನು ಇವನ್ಗಳೇ ಕೊಡ್ತಿದ್ದಲ್ಲ, ಪರಿಚಯ ನಂಗೆ ಇದ್ಬಿಟ್ರೆ ಬೇಯಿಸಿತ್ತು ಅನ್ಕಂಡ. ಅವನೇ ಮಾಡ್ಬಿಡ, ನಾನು ಕಾರ್ ನೋಡ್ರೆ ಸಂಜೆಗೆ ಹೋಗ್ಬಿಡ. ನನಗೆಲ್ಲ ಗೊತ್ತು ಸಂದು ಮುಂದೆ. ಮತ್ತೆ ನಾನು ಎಲ್ಲೋ ಕಾರ್ ನಡೆಯೋಕೆ ತಯಾರು. ನಾನು 2 ಕಿಲೋಮೀಟರ್ ದೂರ ಕಾರ್ ಬಿಟ್ಟು ಅಲ್ಲಿ ಹೋಗಿದ್ದೆ ನಾನು ನಡ್ಕಂತ. ಇವನ್ನೆಲ್ಲ ಶೋಧನೆ ಮಾಡಿ ದಾಖಲೆ ತಕ್ಕಂದ್ರೆ ಸತ್ಯವಾದಂತ ದಾಖಲೆ ತೆಗೆದಿದ್ದೀವಿ. ನಿಮಗೇನು ಒಂದು ಹೇಳಿಕೆ ಮಾತಲ್ಲ, ಬುಡ್ಕೆ ಮಾತಲ್ಲ,
ಇದು ಸೆಕ್ರೆಟರಿನ ಒಳಗೆ ಹೋಗ್ತಾನೆ, ಸಿಬ್ಬಂದಿ ಒಳಗೆ ಹೋಗ್ತೈತಿ. 17ರಿಂದ ಇಲ್ಲಿವರೆಗೆ ಇರ್ತಕ್ಕಂಥ ಸೂಪರ್ವೈಸರ್ ಯಾರಿದ್ರು ಅವರು ಕೂಡ ಒಳಗೆ ಹೋಗ್ತಾರ. ಅವ್ರ ಶಿಕ್ಷೆ ಅನುಭವಿಸೋದು ನಮ್ಮ ರೈತರ ದುಡ್ಡು ಮುಟ್ಬೇಕು. ಇಷ್ಟು ನನಗೆ ಬೇಕಾಗಿರೋದು. ನನಗೆ ಮೂಲ ಹೇಳಿದ್ರೆ ನನಗೆ ಗೊತ್ತೈತ್ರಿ ರೈತ ಯಾವಾಗ ಗಟ್ಟಿ ಹಾಕಾರ ಅನ್ನೋದು ಗೊತ್ತೈತಿ, ಗಟ್ಟಿ ಆಗಲ್ಲ ಅನ್ನೋದು ಗೊತ್ತೈತಿ. ಅಲ್ಲೇ ನಾನ್ ಚುನಾವಣೆ ಸಂದರ್ಭಗಳು ನೋಡಿವಿ, ಚುನಾವಣೆ ಇಲ್ದಾಗ ನೋಡಿವಿ. ಚುನಾವಣೆ ಇಲ್ದಾಗ ಹೋದ್ರೆ ಎಲ್ಲರೂ ಕಟ್ಟಿ ಕುಂದಿಸ್ತಾರೆ. ಚುನಾವಣೆ ಸಂದರ್ಭದಾಗ ಯಾಕಪ್ಪ ಅಂತ ದೂರ ಹೊಡಕ ಕಟ್ಟಿ ಕುಂದ್ಕೊಂಡಾರ. ಇದು ಸತ್ಯ ಕೂಡ. ಯಾಕಂತಂದ್ರೆ ನಾನು 87ರ ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಚುನಾವಣೆ ನೋಡಿನಿ, ಈಗ ನೋಡ್ತಾ ಇದ್ದೀನಿ, ಅವಾಗ ನೋಡಿ. ನಾನು ಯಾವ ಒಳ್ಳೆಕ ಚುನಾವಣೆ ಬಂದಾಗ ನೀವು ಎದಕ್ಕಾಗ್ತಿ ಓಡಂತ ಕೇಳಲ್ಲ. ನಿಮ್ಮೂರಾಗ ಬರ್ತೀನಿ ಕೇಳ್ತಾನೆ, ಪಕ್ಕದಲ್ಲಿ ಸುಮ್ಮನೆ ನಾನು ಏನ್ ಮಾಡ್ತೀನಿ ಎಂದ್ರೆ ಮಾಡ್ತೀನಿ. ಏನು ಹೆಂಗ ಎಲ್ಲಿ ನಡೀತೈತಿ ಹೆಂಗ್ ನಡೀತೈತೆ ಅಂತ ಇಷ್ಟೇ ಕೇಳ್ತಾರೆ. ನನ್ನ ಮಕ್ಕ ನೋಡ್ರಿ ಎದಕ್ಕಾಗ್ತಾನಂತ ನನಗೆ ಗೊತ್ತದ. ಅದು ಹೇಳಕ್ ಹೋಗಲ್ಲ. ನೀನ್ ಬೇರೆ ಪಕ್ಷ ಹೇಳ್ತೀನಿ, ನಿನಗೆ ಹೇಳಕ್ ಹೋಗಲ್ಲ. ಅಲ್ಲಿ ಏನೋ ಒಂದ್ 2 ಮಾತು ಮಾಡಿ ಯಾರ್ಯಾರು ಏನಾರ ಪಕ್ಷ ಯಾವ MP ಇರ್ಲಿ MLA ನನಗೆ ಸಂಬಂಧ ಇಲ್ಲ. ರೈತರ ಜೀವನ ಇವತ್ತು ಇಲ್ಲಿ ಮುಖ್ಯ ಐತಿ. 800 ಜನ ರೈತರದ್ದು ಇಲ್ಲಿ ಬಾಳು ಬದುಕಿನ ಪರಿಸ್ಥಿತಿ ಕೆಟ್ಟೋಗೈತಿ. ಇವತ್ತು ಭೂಮಿ ಹರಾಜಾಗ್ತೈತಿ ಕಟ್ಟಲಿದ್ರು ಕೂಡ ಅವ್ರು ಏನೋ ಹೋಗ್ಯಾರ. ಆ ಹರಾಜಾಗ ಬಿಡಲಾರ್ದಂಗೆ ಶಕ್ತಿ ನಾನು ಕೊಟ್ಟನ ಅದು ನುಡಿಸ್ತೀವಿ. ನೀವು ಯಾವ್ಯಾವ ಕಾರಣಕ್ಕೆ ನೋಟಿಸ್ ಬಂದ್ರೆ ಸಾಲ ಕಟ್ಟಬಾರ್ದು, ಕಟ್ಟಬಾರ್ದು. ಒಂದು ಚೆಕ್ ಕೊಡಬಾರ್ದು. ಒಂದು ಅದನ್ನ ನಾನು ಯಾವಾಗ ಎಲ್ಲ ಮೊನ್ನೆ MD ಆಫ್ಟರ್ ಗಲಾಟೆ ಆಗೈತಿ, ನಿಮಗೆ ಗೊತ್ತೈತ್ರ? ನಿಮ್ ಸೆಕ್ರೆಟರಿ ಹೇಳಿನ ನೀವು ಇದ್ದೀವಿತ್ರಿ ಇವ್ರಿದ್ರು ನೋಡಿ. ಸೆಕ್ರೆಟರಿ ಬಂದ ತಿಂದು ತಾಂಜೆ ಮಾಡಿದೆ. ಈಗ ನಾಳೆ ಈಗ ಹಬ್ಬ 8ನೇ ತಾರೀಕು ಜ್ಯೋತಿಗೌಡ ಕಡೆಯಲ್ಲೇ ಸಾಕ್ಷಿ ಕೊಡ್ತೀನಿ. ಜ್ಯೋತಿಗೌಡ್ರಿ ಸೊಸೈಟಿ ನೀವೇನ್ ಮಾತಾಡಿ ಊರ್ ಮುಂದೆ ಮಾತಾಡ್ತೀರಿ ಅಲ್ರಿ. ಇದು ಸಾಲ ನೆನ್ಬಿಟ್ಟೆ ಬರ್ಬೇಕು, ಹಿಂದೆಲ್ಲ ಬರ್ಬೇಕು. ಒಬ್ಬನ್ ಸಾಲ ಊರ್ ಮನೆ ಸಾಲ ಮಾಡ್ತಾನ, ಎಂತ ಬರ್ತಾನ ಕೇಳಾಕ ನೀನ್ ಮಾತು ಕಟ್ಟದಂತ ನಾವು ಅಂತಲ್ಲ. ಏನಂತಾರ ಎಷ್ಟು ಹಿಡಿಲ್ಲ ಯಾಕೆ ಹಿಡಿಲ್ಲ ನೀನ್ ಯಾಕೆ ಕೇಳಲ್ಲ? ಯಾಕೆ ಕೇಳಲ್ಲ? ಈಶ್ವರ್ ಸುಮ್ಮನೆ ಇದ್ದೆ, ಈಗ ಎದ್ದು ಬಂದಿಯ. ನಿಮ್ಮನ್ನ ಎದ್ದು ನಿಂದ್ರಸಕ್ಕಾಗಿ ನಾನು ಬನ್ನಿ. ನೀವು ಎದ್ದು ನಿಲ್ಲಿಸ್ ಬಿಡೋದಲ್ಲ, ನೀವು ಬರೋದು ನಿಮ್ ಸಾಲ ಮನ್ನಾ ಮಾಡೋದು. ಆಮೇಲೆ 2ನೇದು ಅಲ್ಲ, ನಮ್ ಭೂಮಿನ ಬ್ಯಾರೆರಿಗೆ ಸಾಲ ಕೊಡಿಸ್ಬಿಟ್ಟ ಸರ್. ನಮ್ಮ ಕನಿಷ್ಠರಿಗೆ ಮನಜೆ ಗೌರವ ಸಿಗಬೇಕು. ಇವತ್ತು ಗೌರವ ಸಿಗತಿ. 28-30 ಜನ ಸತ್ತರರು ಇಲ್ಲಿ ಸಾಲ ತಗೊಂಡಿರ್ಬೋದು. ನನಗೆ ಬಂದ್ರ ಗಮನಕ್ಕೆ 28ರಿಂದ 30 ನಮ್ಮೂರ್ಗೆ ಒಂದು 5 ಅದಾವ. 3 ಲಿಸ್ಟ್ನಾಗ ಸತ್ತರರು ಅವ್ರು 70 ಹೋಗ್ಯಾರ, ಚೆಕ್ ಕೊಟ್ಟಾರ. ಅವರೇ 70, ಅವ್ರದೇ ಚೆಕ್. ಅದು ಲಿಸ್ಟ್ ಕೂಡ ತಗೊಂಡಿವಿ. ಆಮೇಲೆ ಮೊನ್ನೆ ಇದೊಂದು ಕಂಪ್ಲೇಂಟ್ ತೆಗೆದು ಕೊಡಿ, FIR ಹಾಕಾಕ ರೆಡಿ ಮಾಡಿರ್ತಕ್ಕಂಥದ್ದು ತೋರಿಸ್ತಾರೆ. ಆಮೇಲೆ ಇವ್ರಿದ್ರೆ ಮೊನ್ನೆ MD ಇತ್ತು, ಒಂದು 4 ಐವತ್ತಾಗ ಸ್ಪೀಕರ್ ಮೀಟಿಂಗ್ ಒಬ್ಬರು ಮಾತಾಡ್ಬಿಟ್ಟಲ್ಲ. ಚೊಕ್ಕಪಸಂಗೋಡ್ ಅಂತಾನ ಡೈರೆಕ್ಟರ್ ಅದರಲ್ಲಿ ಗ್ಯಾಸ್ ಮೀಟಿಂಗ್ ಏನ್ ಮಾಡಂಗಿದ್ರಿ ನೀವು ಅಂತ ಕೇಳಿ. ಅದಕ್ಕೆ ನೀವು ಯಾವ್ದೊಂದು 12 ಸೊಸೈಟಿನ ಹಾಳಾಗಬೇಕು. 2 ಜಿಲ್ಲಾ ಸೊಸೈಟಿ ಮೀಟಿಂಗ್ ಅವತ್ತು 2 ಜಿಲ್ಲಾ ಸೊಸೈಟಿ ಸೆಕ್ರೆಟರಿ ಅವತ್ತು ಎಲ್ಲಿ ಹೊಸಪೇಟೆ ಒಳಗ ನಾನು ಹೋಗಿದ್ದೀನಿ. ಯಾರು ಮಾತಾಡಕ್ ಬಿಡ್ರಿ, ಇದೊಂದು ಸರಿಪಡಿಸ್ರಿ ಆಮೇಲೆ ಬರ್ರಿ ಅಂತ. ಯಾಕಂದ್ರೆ ಎಲ್ಲ ಸೊಸೈಟಿಗೆ ಅಲ್ಪ ಸ್ವಲ್ಪ ಅದಾವ. ಇದು ಹೆಚ್ಚಿನ ಮಟ್ಟದಲ್ಲಿ ಐತಿ, ಅಲ್ಪ ಸ್ವಲ್ಪ ಅದಾವ. ಸೊಸೈಟಿ ಯಾವ ಆಗಣಿಲ್ಲ ಅನ್ನಂಗಿಲ್ಲ, ಅದನ್ನ ಅವ್ರವ್ರ ಸರಿಪಡಿಸ್ಕೊಂತಾರ. ಇದು ಸರಿಪಡಿಸ್ಲಾರ್ದಂಗ ಇದು ಏನಾಗ್ಬಿಟ್ಟು ಹಾಲ್ ಮಾಡಿ ಬೆಳೆದಂಗೆ ಬೆಳೆಯಕ್ ಬಿಟ್ರಿ ಯಾರು? ಇದಕ್ ಮೂಲ ಕಾರಣ ತಪ್ಪಿಸ್ತಾರೆ. ಇಲ್ಲ ಡೈರೆಕ್ಟರ್ ಪ್ರೆಸಿಡೆಂಟ್ ಅವ್ರು ಬಿಗಿ ಹಾಕ್ಬೋದಾಗಿತ್ತು. ಅವ್ರು ಬಿಗಿ ಹಾಕೋದಕ್ಕೆ ಇವ್ರು ರೈತ ಏನ್ ಮಾಡ್ತಾರೆ, ಸಾಲ ಕಟ್ಟೋಣ. ಅಲ್ಲೊಂದು ಬಾಡಿ ಐತಪ್ಪ, ನಾವು ಗೆಲ್ಸಿ ಕಲ್ಸಿವಿ, ಅಧ್ಯಕ್ಷನ್ ಮಾಡಿವಿ. ಆ ಬಿಗಿ ಹಾಕೋದು ಅಲ್ಲ ಸರ್, ಅವರೇ ಬರ್ತಾರೆ ಕಂಪ್ಲೇಂಟ್ ಕೊಡಕ್ಕೆ, ಅವರೇ ಬರ್ತಾರೆ ಸಪೋರ್ಟಿಗೆ. ಅವ್ರು ಯಾಕೆ ಮಾಡಲ್ಲ? ಈಗ ಅವ್ರ ಮೇಲೆ ಏನಾಯ್ತು, ಹೊಲದ ಮೇಲೆ ಜಪ್ತಿ ಮಾಡಕತ್ತೇರಿ. ಈಗ ಅವ್ರು ಹೌದಲ್ರಿ? ಯಾರ್ಯಾರಿಗೆ ನೋಟಿಸ್ ಕೊಟ್ಟಿರಿ ಮೆಂಬರ್ಗಳಿಗೆ? ಆ ನೋಟಿಸ್ ಬಂದ ನನಗೆ. ಮೆಂಬರ್ ಅಧ್ಯಕ್ಷನ ಮೇಲೆ ಜಪ್ತಿ ನೋಟಿಸ್ ಕೊಟ್ರಲ್ಲ, ಇವ್ರು ಮಾಡಿರೋ ಸೊಸೈಟಿ ಸಾಲ ರೀ. ಅವನ್ ಜಪ್ತಿ ಅವ್ನ ರೊಕ್ಕ ಜಮಾ ಮಾಡ್ಕೊಂಡು ನಿಮಗೆ ಕಟ್ಟಿಸ್ಬೇಕು. ಆ ಲೆಕ್ಕ ಮಾಡತ್ತೆ ಅವ್ರಿಗೆ ಜಪ್ತಿ ನೋಟಿಸ್ ಕೊಟ್ಟರೆ
ಕಾಳಮ್ಮ ಯಾರು ಆ ಬೋರ್ಡ್ನಾಗ ಇರೋ ಸೈನ್ ಇವ್ರು ಏನ್ ಸೈನ್ ಮಾಡಿದಾರ ಸೈನ್ ಮಾಡೋ ಲೀಸ್ಟ್ ತಗೊಂಡಿದ್ದೆ ನಾನು ಹೇಳಿಕೆ ಕೊಟ್ಟಾರ 64 ಹೇಳಿಕೆ ಏನ್ ಬಂದತ್ತಲ್ಲ ನಮಗೆ ಯಾವ್ದು ತರ ಇದು ವ್ಯವಹಾರ ಜ್ಞಾನ ನಮಗ್ ಗೊತ್ತಿಲ್ಲ ಎಪ್ಪಟ್ನೇರು ಇದು ನಮ್ ಗಮನಕ್ಕೆ ಬರ್ಲಾರ್ದರೆ ಇದನ್ನ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ನಮಗೆ ಸಂಬಂಧ ಇಲ್ಲ ಅಂತ ಹೇಳಿಕೆ ಕೊಟ್ಟು ಸೈನ್ ಮಾಡ್ಯಾರ ಪೇಪರ್ಗಳಿಗೆ ಖಾಲಿ ಎಲ್ಲ ಮೆಂಬರ್ ಅದ್ರಾಗ ಒಬ್ಬರು ಬಿಟ್ಟಾರ ಅದು ಯಾರು ಭಾರತಮ್ಮದಾರ ನಮ್ಮೂರವ್ರ ಮೂವರದಾರ ಇದು ಇವ್ರದೊಂದಿಲ್ಲ ನಿಮ್ಗೊಂದಿಲ್ಲ ಯಾರು ಸೈನ್ ಮಾಡಲ್ಲ ಗೊತ್ತೈತೆ ತಾಳಬಂದ ಐತಿ ತಾಳಬಂದ ಐತಿ ಅವ್ರದೊಂದಿಲ್ಲ ಪ್ರಕಾಶ್ ಅವರೆಲ್ಲ ಒಂದು 3-4 ಜನ ಬಿಟ್ಟು ಎಲ್ಲರೂ ಹೇಳ್ತಿದ್ದಾರೆ ಇದು ಎಂದಾಗೈತಿ ಮನೆ ಮಾಡಿಕೊಂಡಿರ್ತಕ್ಕಂಥ ಒಂದು ತಿಂಗಳೊಳಗ ಇದು ನಾವು ಬೆನ್ನತ್ತೀವಿ ಇದು ಏನಾದ್ ಗೊತ್ತಾ ನಾನು ತಿಳಿಸಂಗಿರ್ತೀನಿ ಇದು ಇವತ್ತು ಗೊತ್ತಾಗ್ಲೇಬೇಕು ಜನಕ್ಕ ಯಾಕಂದ್ರೆ ತಿಂಗಳೊಳಗೆ ದುಡ್ಡು ಜಮಾ ಕಳಿಸಿ ಅಷ್ಟೊಳಗೆ ನಾನು ತಿಳಿಸಿ ಮತ್ತೆ ಕಾಲಿಡ್ಬೇಕು ಮುಂದೆ ಬೆಂಗಳೂರು ಬಿಡಲ್ಲ ಅವ್ರು ಎಲ್ಲಾಗಿದ್ರು ಬಿಡಲ್ಲ ಎಲ್ಲಿದ್ರು ಬಿಡಲ್ಲ ಎಷ್ಟನೇ ತಾರೀಕು ಅಂತ ಹೇಳಿ ಇಲ್ಲಿ ಲೀಲಾವತಿ ಮೇಡಮ್ ಅಂತ ಹೇಳಿ ಎನ್ಕ್ವೈರಿ ಆಫೀಸರ್ ಹೌದಲ್ಲಪ್ಪ ಸಿಬ್ಬಂದಿ ಅಲ್ಲ ಈ ಅಮೌಂಟ್ ಕೂಡ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಮನೆ ಕಂಪ್ಲೇಂಟ್ ಕೊಟ್ಟಿವಿ ನಾವು ಕೊಟ್ಟಲ್ಲ ರೈತರು ಅಕ್ಕಿ ಕೊಟ್ಟಲ್ಲೇ ಸೆಕ್ರೆಟರಿ ಕೊಟ್ಟಲ್ಲೇ ಕೊಡ್ಸಿದ್ವಿ ಆಮೇಲೆ ನಿಮ್ ಕೈಲಿ ಆಗಿಲ್ಲ ಇಡೀ ಈ ಸೊಸೈಟಿ ಸಂಬಂಧಪಟ್ಟಂತ ರೈತರು ಸಾಲಗಾರ ರೇಸ್ ಬಂದಿದ್ದಾರೆ ಲೀಸ್ಟ್ ಎಲ್ಲ ಇದು ಅವಾಗ ನಮ್ಮ ಶಕ್ತಿ ಮೇಲೆ ನಮ್ಮ ರೊಕ್ಕ ನಮಗೆ ವಾಪಸ್ ಬರ್ತಕ್ಕಂಥದ್ದು ಇವತ್ತು ದಿವಸಗಳು ಕಲೆಗಿಲ್ಲ ಯಾಕಂದ್ರೆ ಮಕ್ಕಳು ವಿಷ ಬಿಡಂಗಾಗ್ಯಾರ ಅಲ್ಲಿ ಖಂಡಿತ ವಿಷ ಬಿಡಂಗಾಗ್ಯಾರ ಯಾಕಂದ್ರೆ ಮೊನ್ನೆ ಪೊಲೀಸ್ ಸ್ಟೇಷನ್ ನಾವು ಕೊಡಲ್ಲ ಅಂದೆ ಫಕೀರಪ್ಪ ಅಂತ ನಾಗಲಿಂಗಲ್ಲಿ ಅವ್ರು ಸಾಕಾಗ ನನಗೆ ಬಹಳ ಕೊಟ್ಟಾರ ಮನೇಲಿ ನಾನು ಅವ್ರಿಗೆ ಕೊಟ್ಟಿದ್ದೇನೆ ನೀವು ಯಾವ ಕಾರಣಕ್ಕೂ ಇದನ್ನ ನಮ್ಮ ಇದು ಇನ್ನೊಂದು ನಮ್ಮ ಅಜ್ಜಿ ಸೊಸೈಟಿಗೆ ಮಾನವ ಬಂದ ಈ ಮಾನವ ಅಂತ ನಮಗೆ ನಾನು ಪ್ರಶ್ನೆಗಳಿಗೆ ಆಗಿದ್ದು ಮೊದಲು ಅರ್ಜೆಂಟ್ 324 ನಮ್ಮೂರು ಸೊಸೈಟಿ ನಾನು ಅವತ್ತು ಬೇಡ ಅಂತಂದೆ ಸುಬ್ರಾಜರಿಗೆ MD ತಗೋದ್ ಬೇಡ ಬೇರೆ ಯಾರು ಕಳಿಸ್ರಿ ಅಂತ ಅವಾಗ ಅಲ್ಪ ಸ್ವಲ್ಪ ದುಡ್ಡಿತ್ತು ನಮ್ಮ ಸೊಸೈಟಿ ದುಡ್ಡಿತ್ತು ಆ ದುಡ್ಡು ಹೊಡ್ಯಾಕ ಅಲ್ಲಿಗೆ ಯಕ್ಷಮ ಅಂತ ಆ ದುಡ್ಡು ಖಾಲಿ ಆಯ್ತು ನಾನು ನಿನ್ನ ಸೊಸೈಟಿಗೆ ಹೋಗಲ್ರಿ ಅಂಚೆ ಬಾರಿ ಗಲಾಟಿ ಕೈ ಮುಗಿದ್ನಿ ಅಂತ ಇವ್ ನಿಂತ ಅವ್ರು ನಿಂತಿದ್ದ ಅವ್ರು ಸುಬ್ರಾಜರ ಇದ್ದು ಬ್ಯಾಂಕ್ ನೇ ನಡೆದ ಗಲಾಟೆ ಅಲ್ಲಪ್ಪ ದುಡ್ಡು ಖಾಲಿ ಮಾಡ್ಕೊಂಡು ಬಂದು ಈಗ ಸೊಸೈಟಿ ಪಿಕ್ನಿಕ್ ಆಮೇಲೆ ಫರ್ನಿಚರ್ಸ್ ದುಡ್ಡು 1 ಲಕ್ಷ ಬಂದಿತ್ತು ಇಲ್ಲೇ ಹಳೆ ಒಂದು ದಿನ ಅದು ಇಟ್ಟಿನ ನಿಮ್ಮ ಸೊಸೈಟಿ ಬಂಕರು ಇಲ್ಲಿಟ್ಟಿನಿ ಸಾಕ್ಷಿ ತೋರ್ಸಕ್ ಅದವಲ್ಲಮ್ಮ ಏನೋ ಹಳೆ ಬೆಂಚು ಹಳೆ ಟೇಬಲ್ ಅದಕ್ಕೆ 1 ಲಕ್ಷ ಹೊಸ ಡ್ರಾ ಮಾಡಿರ್ತಕ್ಕಂಥದ್ದು ಒಂದು ಇದು ಎರಡನೇ ಆಮೇಲೆ ನಮ್ಮ ಷೇರು ಮೊತ್ತವನ್ನ ಷೇರ್ದಾರರು ಇವನು ಡ್ರಾಯಲ್ ಯಾವಾಗ ಕಳಿಸ್ತಾರೆ ಗೊತ್ತಾ 22 24 12 22 18 ಇಸ್ವ ಬಾಡಿ ಆಗಿತ್ತು ನಾವು 18ರಿಂದ 18 19 21 22ರವರೆಗೆ ಇಲ್ಲೇ ನಡೆಸೋಣ ಮಂಚೆ ಸೊಸೈಟಿ ಅವು ಬಾಡಿ ಕೆಲ್ಸಕ್ಕೆ ಕೊಡೋದು ವ್ಯಾಪಾರ ಹೋಗ್ತೇವೆ ಎಣ್ಣೆ ಹೊಡ್ಕೊಂತದ್ದು ಗಲಾಟೆ ಮಾಡ್ತದ್ದು ಅದಕ್ಕೂ ನಾನು ಯಜಮಾನ ಆಗಿದ್ದವ ಆ ಸೊಸೈಟಿಗೆ ಅಂದ್ರೆ ಡೈರೆಕ್ಟ್ ಅಲ್ಲ ಅಧ್ಯಕ್ಷ ಅಲ್ಲ ಏನೋ ಅದನ್ನು ಉಳಿಸ್ಬೇಕಂತ ಹೇಳಿ MD ಹೆಸರು ಉಳಿಸ್ಬೇಕಂತ ಅವ್ರು ಹಾಕಿದ್ರು ಅಂಚಿಗೆ ಬಂದ ಕೊಡ ಅಂತ ಕೈ ಮುಗಿದು ಖಾಲಿ ಬಿಟ್ಟು ಆಕ್ಷೆ ಬಂದಿದ್ದ ನಾನು ಗಂಟಲ್ ಗಾಡ ನಮ್ಗೆ ಕೊಡ ಅಂತ ಹೇಳಿ ಆ ನಿಮ್ಮೂರಿಗೆ ಗಾಡ ಭಾರಿ ನಿಮ್ಮೂರು ಕಿಂಜಾಟ ಐತಿ ರೈತರು ಸರಿಗಿಲ್ಲ ಇಲ್ಲೇ ಆಗ್ಲಿ ಅಂತಂತ ಅದು ಏನಾರ ಹೊಡೆದಾಟ ನಾನು ಬಳಸ್ತೀನಿ ಸೊಸೈಟಿ ಕೊಡಪ್ಪ ಅಂತ ಕೊಟ್ಟು 15 ನಾವು ಓಪನಿಂಗ್ ಮಾಡಿದ್ದೆ MP ಮಾಡಿದಾಗ ಏನಾಯ್ತು ಅದು ಎರಡನೇದು ಯಾವುದು ನೀವು ಫರ್ನಿಚರ್ಸ್ ಕೊಟ್ರು ಎರಡನೇದು ಪಿಕ್ನಿಕ್ 3ನೇದು 4ನೇದು ಏನಾಯ್ತು ಶೇರ್ ಮೊತ್ತ ನಮಗೆ ಜಮಾ ಮಾಡಿರೇನಪ್ಪ ಲೆಟರ್ ಕೊಟ್ಟಿ ನೋಡಿ ನಿಮ್ಮ ಸಂಘದಲ್ಲಿ ಅಂಚೆಗಳನ್ನು ಸೇರುವ ಸದಸ್ಯರು ಮತ್ತು ಸಂಘಕ್ಕೆ ಮೊತ್ತವನ್ನು ವಾಪಸ್ ಪಡೆಯುವ ಬಗ್ಗೆ ಅಂಚೆ ಸೊಸೈಟಿ ಈ ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಘದಲ್ಲಿರುವ ಅಂಚೆ ಗ್ರಾಮಕ್ಕೆ ಸೇರುವ ಸದಸ್ಯರ ಷೇರು ಮೊತ್ತವನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ
ಸಂಘಕ್ಕೆ ಬರಬೇಕಾದ ಸದಸ್ಯರ ಷೇರು ಪಟ್ಟಿಯನ್ನು ಮತ್ತು ನೀಡದಿರುವ ನಿಮ್ಮ ಸಂಘಕ್ಕೆ ಪಾವತಿಸಿ ಷೇರು ಮೊತ್ತವನ್ನು ವಾಪಸ್ ಕೊಡಿ ಎಂದು ಸಂಘಕ್ಕೆ ವರ್ಗಾವಣೆ ಮಾಡಬೇಕೆಂದು ಕೋರಿದ್ದೇವೆ. ಹಾಗೆ ಅವ್ರ ನಂಬರ್ ಏನ್ ಕೊಟ್ಟ? ನಂಬರ್ ಎಲ್ಲೈತೆ ಇವೆಲ್ಲ ಅದು ಪೋಸ್ಟ್ ಮಾಡಿರೋ ನಿಮ್ ಸೊಸೈಟಿಗೆ ವಾಪಸ್ ಕೊಟ್ರ ಹೋದ ಸಿಬ್ಬಂದಿ ಮಾಡಿರ ಬಿಟ್ರೆ ಗೊತ್ತಲ್ಲ. ಆ ತಿಮ್ಮರ ಏನ್ ಕೊಟ್ಟ ಮಾನಭಾವ ಅಲ್ಲ, ಇದು ಗೊತ್ತಾಗಬೇಕು. ಇದು ಒಂದ ಸೊಸೈಟಿ ನಿಮ್ಗೆ ಹೇಗಿಲ್ಲ, ಇದು ಎಲ್ಲೆಲ್ಲ ಅವೆಲ್ಲವೂ ಆಗೋಣ. ಇಲ್ಲಿ ಬರ್ದೇವಿ ನೋಡ, ಹೆಸರು ಹಾಕಿ ಬರ್ದೇವಿ ನಾವು. ಈ ರಾಘವೇಂದ್ರ ಮುಖ್ಯ ಕಾರ್ಯನಿರ್ವಾಹಕ ಸಹಕಾರ ಬೆಲೆ ಬೆಳಕಲ್ಲ 22-23 ಸಂಘದಿಂದ ನಮ್ಮ ಸಂಘಕ್ಕೆ ಬರಬೇಕಾದ ಕೆಸಿಸಿ ಸಾಲಗಳ ಮುಕ್ತವಾಗಿರುವ ಇದು ವಿಭಜನೆಗಾಗಿರುವ ಕಾರಣ ಫೋಟೋ ನಮ್ಮಲ್ಲಿ ರಿಲೀಸ್ ಮಾಡುವ ಗುರಿ ಇದೆ. ಆ ತಿಮ್ಮರ ಫೋಟೋ ಇದೆ. ಇದು ಸರಿಯಾಗಿ ಆತ್ಮ 2 ಬರಲ್ಲ. ನಮ್ ಸೊಸೈಟಿ ನನಗೆ ನಿಮ್ಮರ ಬರ್ದು ಏನಂತ ಬರ್ದ, ಸಂಘ ಬೆಳಕ ಇದು ಸ್ವಲ್ಪ ಓದ್ತೀನಿ, ಹಳ್ಳಿ ಬಹಳ ಓದಕ್ಕಾಗಲ್ಲ, ಅದು ಕಾಲಮ್ ಐತೆ. ನಮ್ಮಲ್ಲಿ ಎಲ್ಲ ಸಂಘದ ಸದಸ್ಯರು ಒಪ್ಪಿದ ಷೇರು ಮೊತ್ತವನ್ನು ಆಡಳಿತ ಮಂಡಳಿ ಗಮನಕ್ಕೆ ತಂದು ಮೂಲಕ ನಿಮ್ಮ ಸಂಘಕ್ಕೆ ಸರಿಯಾದ ರೀತಿ ವಾಪಸ್ ಕೊಡುವ ಬಗ್ಗೆ ಈ ಸಂಘ ಒಪ್ಪಿದ್ರೆ ನಮಗೆ ಕೊಡ್ತಾನೆ. ಈ ಸಂಘದಿತ್ತ ಅವಾಗ ಈ ಸಂಘ ಇತ್ತ, ಇವ್ರು ಬಳಸ್ಬೇಕಾರ 17ರಾಗ 18ರಾಗ ಆಯ್ತು. ಇದು ಕ್ಲಿಯರ್ ಆಯ್ತು. ಅದನ್ನ ನಮ್ಮ ಸೊಸೈಟಿ ಮೇಲೆ ಒಂದು 10 ಲಕ್ಷ ಐತಿ. ನಾನು ಅವಾಗ್ಲಿಂದ ಹಾಕಿನ ಆಮೇಲೆ ಕೇಸ್ ಅವಾಗಿಂದ ಹೊರಗೆ ಬಂದೈತಿ. ನಾನೇನ್ ಕೇಳಂಗಿಲ್ಲ, ಸೂಪರ್ವೈಸರ್ ಕೇಳಲ್ಲ, ಮತ್ತೆ ನೆಮ್ಮದಿ ಕೇಳಲ್ಲ. ನನ್ನ ಕೈಯಾಗೆಲ್ಲ 3 ಮಂದಿ ಟ್ರಾನ್ಸ್ಫರ್ ಆಗ್ಯಾರ, 3 ಜನ ಹೋಗ್ಯಾರ. ಈ ಬ್ಯಾಂಕ್ ಒಂದು 2 ಹೋಗ್ಯಾರ. ದಯಮಾಡಿ ಇದನ್ನ ಇವತ್ತು ನಿಮಗೋಸ್ಕರ, ನಿಮ್ ರೈತರು ಬಾಳು, ನಿಮ್ಮ ಹೆಂಡತಿ ಮಕ್ಕಳ ಜೀವನ ಪರಿಸ್ಥಿತಿ, ಆಮೇಲೆ ಪಿಕ್ನಿಕ್ ಕಟ್ಟಿರ್ತಕ್ಕಂಥ ಮೊದಲನೇದು ಪಿಕ್ನಿಯರ್ ಎಷ್ಟು ಜನ ಇದ್ರೆ ಗೊತ್ತಲ್ಲ, 27 ಲಕ್ಷ ಇದೆ. ಹೌದಂದ್ರೆ 24 ಲಕ್ಷ ಪಿಕ್ನಿ ರೊಕ್ಕ. ಇದನ್ನ ಕೈಲಾರ ಕಟ್ಟಬೇಕು, ಇಲ್ಲ ಜಮಾ ಮಾಡ್ಬೇಕು. ಇಲ್ಲಿ ಏನ್ ನಡೆದ ವ್ಯವಹಾರ, ಇವ್ರು ಯಾವುದೇ ಮೊತ್ತವನ್ನ ನಮ್ಮ ಇದ್ರಾಗ ಏನಿರ್ತದೆ ಬೈದಾಗ ಕರೆಂಟ್ ಅಕೌಂಟ್ನಾಗೆ ಹಾಕಿ ಡ್ರಾ ಮಾಡ್ಬೇಕು. ಇಲ್ಲಿ ನೀವು ಕಟ್ಟಿರೋ ರೊಕ್ಕ ಯಾವ ಅಕೌಂಟ್ಗೆ ಜಮಾ ಆಗಿಲ್ಲ, ನಂದು ಜಮಾ ಆಗಿಲ್ಲ. ಅದು ಜಮಾ ಹಾಕಿ ಅಂತಿದ್ರೆ ನಿಮಗ್ ಚೆಕ್ ಕೊಡ್ತಾರೆ, ಅದ್ರ ಸಾಲ ಕೊಡ್ತಾರೆ. ನಿಮ್ದು 50,000 ಆಗೈತೆ, ನಮ್ ರೂಲ್ಸ್ ಏನಂತ ಸೊಸೈಟಿ 50,000ಕ್ಕೆ 1 ಲಕ್ಷ ಸಾಲ ಕೊಡಕ್ಕೆ ಇರ್ತದೆ. 1.5 ಲಕ್ಷ ಸಾಲ ಕೊಡ್ಬೋದು ನಾವು. 1,40,000 ಕೊಟ್ಟು ಅಂಗಡಿ ಮೇಲೆ ಕಟ್ಟಿ ಸರ್ ದಿನ 500 ರೂಪಾಯಿ. ಇವ್ರು ಲೋನ್ ಕೊಡೋದ್ರೆ ಲೋನ್ ಕೊಡಲ್ಲ ಅಂತ ನೋಡಿದ್ರು. ಇಲ್ಲ ನನ್ನ ಸುಳ್ಳು ಹೇಳಿಗೆ ಇದನ್ನ ಪಿಕ್ನಿ ತಾಣದ ಎದಕ್ಕ ಪಿಕ್ನಿ ಕಟ್ಟೋದು 1,40,000 ಪಿಕ್ನಿ ಕಟ್ಟೋದು ನಾನು ಸಾಲ ಲೋನ್ ಕೊಡೋದ್ ಕೇಳಿದ್ರ ನನ್ ಪಿಕ್ ಮೇಲೆ ಲೋನ್ ಕೊಡಲ್ಲ ಅಂದ್ರೆ ತಿನ್ನಕ್ ನನ್ ಸುಳ್ಳು ಹೇಳೋ ಸಾಲ ಇದನ್ನ ನಾವು ಹೋದ ನಂತರ ಅವ್ರು ಏನಾರ ಬೈಕೊಂಡು ಏನಾರ ಮಾಡಿ ಕಾನೂನುಬದ್ಧವಾಗಿ ಹೋರಾಟ ಮಾಡಕತ್ತಿದೀವಿ. ನಾವ್ ಯಾವ್ದು ಇದಕ್ಕೆಲ್ಲ ಕಾನೂನುಬದ್ಧ ಹೆಂಗೈತ ಎಲ್ಲ ದಾಖಲೆ ನಿಮಗೆ ಒಂದೊಂದು ದಿವಸ ಕೊಡ್ತೀನಿ, ಬಾಕಿ ಖರ್ಚು ಓದ್ಕೊಳ್ಳಿ. ಯಾವ ಸುಳ್ಳು ಆದ್ ಸೈನ್ ಮಾಡಿರೋದವು ನಾವು ತಗೊಂಡಿರೋ ದಾಖಲೆ ಐತಿ. ಆಮೇಲೆ ಇದು 64 ಐತಿ ಸರ್, 64 ಇದು ಹೇಳಕ್ಕೆ. ಇದ್ರಲ್ಲಿ ಎಷ್ಟೆಷ್ಟು ದುಡ್ಡು ಅವ್ಯವಹಾರ ಆಗೈತಿ, ಏನಾಗೈತಿ, ಇನ್ನೊಂದು ಐತಿ ಬಟ್ ಕೊಡ್ತಂತ ಅದನ್ನ ಒಂದ್ ಸ್ವಲ್ಪ ಬುಕ್ ಮಾಡ್ಸಿರ್ತಾರ. ಆಮೇಲೆ ನೀವು ಮೀಟಿಂಗ್ ಬುಕ್ 3 ಮಾಡಿರೋ 4 ಮಾಡಿರೋ ಗೊತ್ತಿಲ್ಲ, 3 ಮೀಟಿಂಗ್ ಬುಕ್ ಮಾಡಿರಿ. ರೆಸಲ್ಯೂಷನ್ ಬುಕ್ ಅಂತ ಬರ್ತಾರೆ 3. ನಾನು ಬರೆಯೋದ ಬೇರೆ, ಅವ್ರು ಬರೆಯೋದ ಬೇರೆ. ಮೀಟಿಂಗ್ ಜನರಲ್ ಬಾಡಿ ಎಂದು ಕರೆದಲ್ಲ, ಇವ್ರು ಮಾಡಿದಂದ್ರ ರೈತರು ಮೀಟಿಂಗ್ ಮಾಡ್ಲಾರ್ದಂಗ ರೆಸಲ್ಯೂಷನ್ ಮಾಡಿ ದುಡ್ಡು ಬಿಡ್ಸಕ್ಕ ಅಧಿಕಾರ ಐತಿ. ಹೆಂಗ ಅಂತಂದ್ರ ಮೆಂಬರ್ ಮಿಡ್ ನೈಟ್ ನಾಗ ಹೋಗ್ತಾರ, ಅಲ್ಲಿ ರಾತ್ರಿ ಅಗ್ರಿ ಬೊಮ್ಮನೆ ಹೋಗ್ತಾರ ಮೆಂಬರ್. ಇಲ್ಲೇನ ನಾ ಮಾಡಿ ಸೈನ್ ಮಾಡ್ತಾರೆ, ನಾನು ಕಟ್ಕೊಂಡ್ ಮಾತ್ರ ಮಾಡಿ. ಈಗ ನಾನು ಅಧ್ಯಕ್ಷ ಇವತ್ತು ಹಾಕ್ಯಂದ್ರೆ ಮಾಡ್ತಾರ. ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀನಿ, ಕೊಟ್ಟದನ್ನ ಕೇಳಕ್ ನಿಮ್ ಕೈಲಿ ಆಗಿಲ್ಲ. ಅಲ್ಲ ಜನರಲ್ ಬಾಡಿಗೆ ನಾವು 2-3 ಸಲ ಕೇಳಿದ್ರು ಕೂಡ ಅವ್ರು ಜನರಲ್ ಬಾಡಿ ಒಟ್ಟ ಇಲ್ಲ, ಅವ್ರವ್ರ ಸೈನ್ ಮಾಡಿ ಅವ್ರವ್ರ ತಿನ್ನೋದು. ಒಟ್ಟು ರೈತರಿಗೆ ಅವ್ರಿಗೆ ಒಟ್ಟು ಬೇಕು.
ಜನರಲ್ ಬಾಡಿ ಯಾವನು ಸ್ವಂತ ದುಡ್ಡು ಹಾಕಿರೋರು ಜನರಲ್ ಬಾಡಿ ಇಷ್ಟ್ರಾಗ ಬರ್ತೈತಿ. ನಾವು ನಮ್ಮ ಸೊಸೈಟಿ ಮಾಡ್ತೀನಿ ಜನರಲ್ ಬಾಡಿ. ಪಬ್ಲಿಕ್ ಊರ್ ಮುಂದೆ ಹಾಕ್ತಿವಿ. ಮಲ್ಲಾಳರು ಯಾರೋ ಬಂದದ್ರು, ಕಣ್ಕಲ್ಲರು ಬಂದದ್ರು ಹೊಸ ಮಂದಿ. ಪಬ್ಲಿಕ್ ಊರ್ ಮುಂದೆ ಹಾಕ್ತೀನಿ ಪೆಂಡಲ್ ಹಾಕಿ ಮುಂದಿನ ಪ್ರಯತ್ನ ಅದು ಒಂದು. ಆಮೇಲೆ ನೆಕ್ಸ್ಟ್ ಜನರಲ್ ಬಾಡಿ ಬಂದಾಗ ಪ್ರತಿಗಳಿಗೆ ತಿಳಿಸ್ರಿ, ಅವತ್ ನಾವು ಗೆಸ್ಟ್ ಆಗಿ ಬರ್ತೀವಿ, ಆ ವರದಿ ಇಡ್ತೀವಿ ಏನ್ರಿ. ಇಲ್ಲಿನೂ ಮಾಡ್ತಕ್ಕಂಥದ್ದು ಅಕ್ಕೈತಿ. ಇವ್ರು ಮಾಡಕ್ ಸಲಹೆ ಕೊಡೋದ ಹೆಡ್ ಆಫ್ ದಿಂದ ನಿಮ್ಗೆ ನೋಟಿಸ್ ಮಾಡಿಸ್ತೀನಿ. ಹೆಡ್ ಆಫ್ ಜನರಲ್ ಬಾಡಿ ಮಾಡಿರ್ಬೇಕು. ಎಷ್ಟು ಮಾಡಿರಪ್ಪ ನೀವು ಬಗ್ಗೆರಪ್ಪ? ಜನರಲ್ ಬಾಡಿ ಮಾಡಿರ ಇಲ್ಲಿ ಕಡ್ಡಾಯ ಐತಿ ಮಾಡ್ಬೇಕಂತ ಮಾಡಿಲ್ಲ. ಕಡ್ಡಾಯ ಎಲ್ಲಾ ಸೊಸೈಟಿಗೆ ಜನರಲ್, ಅದ್ರಾಗ ಯಾವ ಸೊಸೈಟಿ ಇಲ್ಲ ಅಂತ ನಾವು ಮಾಡ್ತಾ ಇದೀವಿ. ಇನ್ನೊಂದ್ ಸಮಯ ಜನರಲ್ ಬಾಡಿ ಯಾವಾಗಿಲ್ಲ ಅವತ್ತಿನ ಮೀಟಿಂಗ್ ಅಂತ ನಾನು ಒಳಗ್ ಬಂದೀನಿ ನೋಡೋಣ ಅಂತ ಒಂದು ಇಲ್ಲ ನನ್ನ ಹೊರಗೆ ಕಳಿಸ್ತಾರ. ಜನರಲ್ ಬಾಡಿ ಅವ್ರು ಇದು ನಮ್ದು ಇದು ಬಾಡಿ ಮೀಟಿಂಗ್ ಐತೆ ಅಂತ ಹೇಳ್ತಾರೆ ಇವ್ರು. ಬಾಡಿ ಮೀಟಿಂಗ್ ಏನ್ ಮಾಡಿದ್ರೆ ರೈತ ಹೋಗಲ್ಲ ಈಗ ಇವರೆಲ್ಲ ಕೇಳಾರ್ದಂತ ಪರಿಸ್ಥಿತಿ. ನಾನು ಅವತ್ತು ಬಂದಿದ್ದೆ ಸೈನ್ ಮಾಡಿ ನೋಡೋದು ಆಗ್ಬೇಡ ನನಗೆ ನೋಡ ಹೆಂಗ್ ಲೆಟರ್ ಎಂಕ್ವೈರಿ ಹಾಕಿದ್ ಕೂಡ ಲೆಟರ್ ನನಗೆ ಬಂದ ವಾಪಸ್. ವಕೀಲಪ್ಪ ಮಾಡಕ್ಕೆ ಬಹಳ ಹೋರಾಟ ಮಾಡ್ಯಾನ. ವಕೀಲಪ್ಪ ಮಾಡಿರ್ತಕ್ಕಂಥ ಕೇಸ್ ಇವೆಲ್ಲಕ್ಕೂ ಬರ್ತಾನೆ ಇಲಾಖೆ ಇತ್ತಿಗೆ ಹಿಂಬರ ಯಾವ ಬಂದವ ನನಗೆಲ್ಲ ಹಿಂಬರ ಬಂದವ. ಪ್ರತಿ ಒಂದು ಎಲ್ಲೆಲ್ಲಿ ಹಾಕಿ ನಮ್ಗೆಲ್ಲ ಬಂದವ ಅವ್ರನ್ನೆಲ್ಲ ಕೊಡ್ತೀನಿ. ಇನ್ನ ಸ್ವಲ್ಪ ದಿವಸದಲ್ಲಿ ಇಷ್ಟು ದಿವಸ ನೀವೆಲ್ಲ ಸಂಘದಲ್ಲಿ ಇದೀರಿ, ಲೋನ್ ತಗೊಂಡು ಓಡಿ ಆಗಿರಿ, ಎಲೆಕ್ಷನ್ ಬಂದು ಓಟ್ ಹಾಕಕ್ ಅಧಿಕಾರ ಇಲ್ಲ, ನಿಂದ್ರಕ್ಕ ಅಧಿಕಾರ ಇಲ್ಲ. ನಿಮಗೆ ಕ್ಲಿಯರಿಟಿ ಇದ್ದ ನಾವು ತಯಾರು ಮಾಡ್ಕೊಳಕತ್ತಾರ. ಹಂಗ್ ಮಾಡ್ಕೊಳಕ್ ಹೋದ್ರೆ ನಾನು ಅದು ಕಟ್ಟಾಗಲ್ಲ. ಚುನಾವಣೆ ನಾನ್ ಬಂದ್ರು ಸಾಲ ಕಟ್ಸಕ್ ಹೌದಲ್ರಿ. ಚುನಾವಣೆ ನಿಮ್ ಸ್ವಾಯಿಚ್ಛ, ನಿಮ್ ಸ್ವಾಯಿಚ್ಛ ಮಾಡ್ಬೇಕಾ ಮಾಡಿ ಸಾಲದ ನೋಟಿಸ್ ನಿಮಗೆ ನಾಮಿನೇಷನ್ ಹಾಕಕ್ ಹಾಕಿರಲ್ಲ, ಓಟ್ ಹಾಕಕ್ ಹಾಕಿರಲ್ಲ. ಏನ್ರಿ ಕಾಯ್ದೆ ಕಾನೂನ್ಯಾಗ ಹಂಗೈತಿ, ಬಯಲಾದಾಗ ಹಂಗೈತಿ. ನೀನ್ ಕ್ಲಿಯರಿಟಿ ಇದ್ರೆ ಇಲ್ಲ ನಾಮಿನೇಷನ್ ಮಾಡ್ಬೇಕು, ಕ್ಲಿಯರಿಟಿ ಇದ್ರೆ ಓಟ್ ಹಾಕಕ್ ಬರ್ಬೇಕು. ಅವು ಬರಲ್ಲ ನಿಮಗೆ. 800 ಓಡಿದಾವಲ್ಲಪ್ಪ, 800 ಜನ ಇಲ್ಲಿ ಓಡಿದಾರ. ಒಳಗ ಸ್ವಲ್ಪ ಕಟ್ಕೊಂಡ್ ಸರಿ ಮಾಡ್ಕೊಂಡ್ ಕಂಡು ಬಂದ ನನಗೆ. ಎಷ್ಟು ಕಟ್ಟಿರ್ಬೋದು? ಒಂದು 80 ಜನ. ಇನ್ನೊಂದು 1000 ಕೊಟ್ರ 2/3 ಮೆಜಾರಿಟಿಗೆ ಅದು ಓಟ್ ಹಾಕಕ್ ಬಂದ್ರು ಸಾಕಾವ್ರಿ. ನಿಮ್ಮ ಹಾಕದ್ ಬೇಕಲ್ಲ, ನೀವು ಹಾಕದ್ ಬೇಕು. ಹೌದಾದ್ರೆ ಅದು ಹೊರ ನೀವು ಮತ್ತೆ ಸಾಯ್ದು ಒಂದು. ಎರಡನೇ ಅದಕ್ಕ ಕಾರ್ಯರೂಪ ದಾಖಲೆ ಏನ್ ಮಾಡ್ಬೇಕ ನಾನು ಇರ್ತಾಲೆ ಮಾತಾಡಿದೀವಿ. ಆ ರೂಟ್ನಾಗ ಹೋಗ್ತೀವಿ, ಅದನ್ನು ತರ್ತೀವಿ ಬಿಡೋದಲ್ಲ. ತಂದ ನಂತರ ಅದಕ್ಕೆ ನಿಮ್ ಸಾಕಾಗಿರ್ಬೇಕು. ಬೇಕಾದ್ರೆ ಆಡಳಿತ ಮಂಡಳಿ ಆತಂದ್ರೆ ಇವತ್ತು ಅಧಿಕಾರಿಗಳ ಕೈಯಾಗಿದ್ರೆ ಸೊಸೈಟಿ ನಡೀತೈತಿ. ಇನ್ನೊಂದು ಸ್ವಲ್ಪ ದಿವಸ ಅವ್ರು ಬೋಗಸ್ ಮಾಡಿದ್ರೆ ಅವ್ರು ಸ್ವಲ್ಪ ಏನಾದ್ರು ಮಾಡ್ಬೋದು ಹೊಸ ಸಾಗ. ಮತ್ತೆ ಆಡಳಿತ ಮಂಡಳಿ ಇತ್ತಂದ್ರೆ ಮತ್ತೆ ಅವ್ರು ಒಳಗ್ ಬರ್ತಾರ ಹಿಂದ್ ಹೋಗಿರೋರು. ಯಾಕೆ ಆಡಳಿತ ಮಂಡಳಿ ನಾವು ಹೋಗ್ತಾನ, ನಾಳೆ ರಿನ್ಯೂವಲ್ ಮಾಡ್ಕೊಂತಾರೆ, ಏನಾನ ಮಾಡ್ಕೊಂತಾರೆ, ಹೋಗ್ತಾನ ಇಂತರ ಬೇಕು ಸೆಕ್ರೆಟರಿ ಅಂತ ಆಕ್ಷೇಪ ಮಾಡ್ತಾರೆ. ಇದು ಕಾನೂನು, ಅವಾಗ ಏನು ಮಾಡಕ್ಕಾಗಲ್ಲ. ಇದು ನಿಮ್ ಕೈಯಾಗಿ ಬಿಗಿರ್ತಕ್ಕಂಥದ್ದು, ನೀವು ಮಾಡ್ಲಾರ್ದಂಗೆ ಬಿಡ್ತಕ್ಕಂಥದ್ದು. ನೀವು ಅದಕ್ಕೆ ಮಾಡಿದ್ರೆ ಮಾತ್ರ ನಾವು ಇನ್ ನೋಡ್ತೀವಿ. ಅಲ್ಲ, ನಾನು ಅಫಿಷಿಯಲಿ ಹೊಂಟೀನಿ ಅಲ್ಲ, ಅಫಿಷಿಯಲಿ ಏನ್ ಮಾಡ್ಬೇಕು ಅದಕ್ಕೆಲ್ಲ ಬೆನ್ನ ಹತ್ತೀವಿ. ಕೋರ್ಟ್ಗೆ ಬೆನ್ನ ಹತ್ತೀನಿ, CBI ಬೆನ್ನ ಹತ್ತೀನಿ, ಲೋಕಕ್ಕೆ ಬೆನ್ನ ಹತ್ತೀನಿ. ಎಲ್ಲವೂ ಕಾಯ್ಸಿರೋ ಪೇಪರ್ಸ್ ಅದಾವ. ನನಗೆ ಹಿಂಬರ ಬಂದಿರೋ ಬಂದವು. ನನಗೆ ಹಿಂಬರ ಕೊಟ್ಟರು ಅದ್ರ ಆಗಲ್ ಸೇನ್ ಅದಾವ. ನಾನು ಇಂಥ ಇಷ್ಟ ದಿನ ಕಳೆದ ಕೇಸಿನ ಒಂದು ಮುಚ್ಚುಲ್ ಪೇಪರ್ ಕೊಟ್ಟಾರ. ಹೌದಲ್ರಿ? ಅಲ್ಲಿ ಒಂದು ತಿಂಗಳ ಆದ್ಮೇಲೆ ಇಲ್ಲೋತದ ಲೀಲಾವತಿ ಮೇಡಮ್ ಅಂತ ಬೇರೆ ಅದು ನೋಡ್ಬಿಡ್ರಿ. ಮಾನ್ಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಕ್ಷಕ ಠಾಣೆ ಅಗ್ರಿಬೊಮ್ಮಳ್ಳಿ ಇವ್ರು ಯಾರು? ಲೀಲಾವತಿ ಮೇಡಮ್, ಅಧಿಕಾರಿ ನಿಮ್ ಸೊಸೈಟಿ. ಈ ಅಮೌಂಟ್ ಕೊಟ್ಟ ಒಂದು ಕಂಪ್ಲೇಂಟ್ ಏನ್ ಮಾಡ್ತೀವಪ್ಪ? ಬುಧವಾರ ದಿವಸ ಮಾಡಿಸ್ತೀವಿ. ಇವತ್ತು FIR ಆಗ್ಬೇಕಾದ. ಇವತ್ತು ಆ ವಿಷಯಕ್ಕೆ ಬಂದದ್ದು ನಾನು ಇಲ್ಲಿ ಬಂದದ್ದು ನಿಮ್ನೆಲ್ಲ ತಿಳ್ಕೊಂಡು FIR ಆದ ತಕ್ಷಣ ಅವ್ನು ಏನ್ ಮಾಡ್ತಾರ, ಇವ್ನ ಹಿಂದೆ ದಾಖಲೆ ಯಾರ್ಯಾರು ಬರ್ತಾರ ಅಂತ ಹುಡುಗರು ಎಲ್ಲ ಹೊರಗೆ ಹೇಳಿ ಅವ್ನು ಹೇಳ್ತಾರ. ಮೂರನೇ ಗೊತ್ತಂದ್ರೆ ಎಲ್ಲ ಕೇಳ್ತಾರ. ಚಿಕನ್ ಅಂದ್ರೆ ಇವತ್ತ ನಾಳೆ ಇದು ಆಗ್ತದೆ. ಇವತ್ತು ಏನ್ ಬರ್ಬೇಕಾಗಿತ್ತು, ಕಾಲು ಏನೋ ನೋವಾಗಿ ಆಸ್ಪತ್ರೆಗೆ ಅದೀನಂತ ಒಬ್ಬರು ಹೇಳಿದ್ರು.
ಸೂಪರ್ವೈಸರ್ ಅವನಿಗೆ ಆರಾಮಲ್ಲ, ದೊಡ್ಡ ಆಗ್ತೀವಿ. ಸೆಕ್ರೆಟರಿ 10 ಜನ ಫುಡ್ ಕೊಡೋದೈತೆ, 2 ವರ್ಷ ಫುಡ್ ಕೊಡೋಕ 2 ಜನ ವ್ಯವಸ್ಥೆ ಮಾಡಿ ಕೊಡ್ಬೋದು. ಈ ಸೆಕ್ರೆಟರಿ ನಡೆಸಿದ ನೀವು ನಡೆಸ್ತಿದ್ರಿ, ಯಾವಾಗೋ ಬಂದು ಸೈನ್ ಮಾಡೋದಾದ, ಯಾವಾಗೋ ಸೈನ್ ಮಾಡೋದಲ್ಲಪ್ಪ ಸೆಕ್ರೆಟರಿ. ನೀವು ನಡೆಸುವಾಗ ಏನಾದ್ರು ಸೈನಿಗೆ ಬರ್ತಾರ, ಎಲ್ಲ ನೀವು ನಡೆಸಿರಲ್ಲ, ಗುಮಾಸ್ತರು, ಅಟೆಂಡರು, ಇವತ್ತು ಕಾರಣ ಇವತ್ತೆಲ್ಲ ಇದೆಲ್ಲ ಆಗ್ತದಂತ ಉದ್ದೇಶಪೂರ್ವಕವಾಗಿ ಬರಲಾರ್ದಂಗ್ ಬಿಟ್ಟದ. ನಾಳೆ ಎಷ್ಟೊತ್ತಿದ್ರು ನಾನ್ ನಿನ್ನೆ 4 ಜನ ಪೊಲೀಸರು ನಾನ್ ಸುಮ್ ಕೂತದ ಹಬ್ಬಿದ್ರು. ಆಮೇಲೆ ಮೊಹರಂ ಐತು, ಇಲ್ಲಿ ಬಂದದ ಮೊಹರಂ ಐತಿ, CM ಪ್ರೋಗ್ರಾಮ್ ಐತಿ, ಸ್ಟೇಷನ್ ಬಂದೋಬಸ್ತ್ ಐತಿ, ಸಿಬ್ಬಂದಿ ಯಾರಿಲ್ಲ, 4 ಜನ ತಡೆಯಿಲ್ಲ. ನೀನ್ ನೋಡಿದೆ 4 ಜನ ಊರ್ ತಿರ್ಗ್ಯಾರ ಬೈಕ್ ತಗೊಂಡು ಚಿಕ್ಕಿಲ್ಲ. SS ಮಂದಿ ಅವ್ರ ಹೆಸರಲ್ಲ, ಒಟ್ಟು ಅವ್ರ ಹೆಸರೆಲ್ಲ ಕೊಟ್ಟಿನಿ ಸಿಕ್ಕಿಲ್ಲ. ಇವ್ರು ಮೇನಿಗೆ ಇವ್ರು ಕೂಡ ಕೊಡ್ತೀವಿ, ಅಧಿಕಾರಿ ಕೈ ಆಗಿಲ್ಲ. ಇವ್ರಿಂದ ಎಂತೆಂತ ಅನ್ನೋದು ಗೊತ್ತೈತಿ. ಬಾಯಿ ಮುಗ್ಸೋದು ಗೊತ್ತೈತಿ, ಸೆಕ್ರೆಟರಿ ಬಾಯಿ ಮುಗ್ಸೋದು ಗೊತ್ತೈತಿ, ಅವ್ರು ಕೇಳಲ್ಲ. ಆಮೇಲೆ ರೈತರು ಇಲ್ಲಿ ಸಾಲ ತಗೊಂಡಿರಲ್ಲ, ಇವ್ರೆಲ್ಲರೂ ಎದ್ದು ನಿಂತು ಬಂದು ಒಂದು FIR ಇದು ನನ್ನ ಯಾವಾಗ ಕಟ್ಟಿರೋ ನಾಯಕ ಬರ್ರಿ ಕರೀತಾರ ನೋಡ್ರಿ ಅಲ್ಲಿ ಬರ್ತಾರೆ ಎಲ್ಲರೂ ಮಾಡ್ತೀವಿ ನಾವು. 2,80,00,000 ಪಿಕ್ನಿಕ್ 27 ಲಕ್ಷ. FT ಎಷ್ಟೈತಮ್ಮ? 90 ಲಕ್ಷ. 90 ಲಕ್ಷ ಕೆಲಸನ ಮಾಡ್ಬೇಡ್ರಿ, ಬೀಗ ಹಾಕೋ ಉಪಯೋಗ ಅಲ್ಲ. ಕಾನೂನು ಬದ್ಧವಾಗಿ ಹೋರಾಟ ಮಾಡಕ್ ಬರ್ರಿ. ಸೊಸೈಟಿ ತೆಗೆದೇ ಇರ್ಬೇಕು, ಬೀಗ ಹಾಕಿದ್ರೆ ಉಪಯೋಗ ಬರಲ್ಲ. ಏನ್ ಮಾಡ್ತಾರ ವರ್ಷಾಗ್ಲಿ ಬರಲ್ಲ, ವರ್ಷಾಗ್ಲಿ ಬರಲ್ಲ. ಕೆಲಸ ಒಪ್ಪನ ಮಾಡ್ತೀವಿ, ಕೆಲಸ ಒಪ್ಪನ ಅಲ್ಲಿ ಏನಾಗೈತೆ ದಿಮಾಕ ಬೊಮ್ಮಳಿ ಕಳ್ಸಿದ್ರು ಹಂಗ ಕಳ್ಸಿದ್ರ ನಂಗೆ ಆಗಬಾರ್ದು. ಅಲ್ಲಿ ನಾವು ಗೊತ್ತಂತೀವಿ ಹಿಂಗದ ರೆಡಿ ಅದ, ನೀವು ಬರೀ ಫೋನ್ ನೋಡಿದ್ರು 10-15 ನಿಮಿಷ ಬರ್ತೀವಿ. 30 ಜನ ಯಾರೇ ನಡ್ಕೊಂಬರಂಗ ಎಲ್ಲರಿಗೆ ಗಾಡಿಗೆ ಬರ್ತೀರಿ, ಏನಾದ್ರೆ ಸುಮ್ಮನೆ ಬಂದು ಅಲ್ಲಿಗೆ ನಮ್ಗೆ ಹೇಳ್ತೀನಿ. ಅಲ್ಲಿ ಅಧಿಕಾರಿ ಇರ್ಬೇಕು. ಅವ್ ಇವಾಗ PSI, ಸರ್ಕಲ್ ಇನ್ಸ್ಪೆಕ್ಟರ್, DSP ಇವ್ರೆಲ್ಲರೂ ಕುತ್ಕೊಂಡು ಮಾತುಕತೆ ಮಾಡಿ ಹಾಕಂಡ್ರಿ ಅಂತ ಹೇಳ್ಯಾರ. ಅವ್ರಿಗೆ ಬಂದು ಕುತ್ಕೊಂಡು ಮಾತಾಡ್ಯಾರ ಅಂತ ತಕ್ಷಣ ಇದೇನ್ ಕಂಪ್ಲೇಂಟ್ ಕೊಟ್ಟಾರ ಲೀಲಾವತಿ ಮೇಡಮ್ ಕೊಡ್ಸಿವಿ ನಾವು. IM ಬರ್ಬೇಕು, ಮತ್ತೆ IM ಬಂದು ಅವ್ರೆಲ್ಲರಿಗೆ ಇದು ಆಗ್ಬೇಕ್ರಿ ಮಂದಿ ಹೇಳಿದಾಳ. ಏನಪ್ಪ ಸ್ವಾಮಿ ಬಂದದ್ದು ಇದ್ಕೊ ಬಂದು ಸ್ಟೇಷನ್ ಬಹಳ ಧೈರ್ಯ ಮಾಡಿದ ನಮ್ಮ ಸ್ವಾಮಿ. ಯಾಕಂದ್ರೆ ಧೈರ್ಯ ಮಾಡಿ ಎಲ್ಲರೂ ಹುಡುಕಾಡಿ ಸರ್ಚ್ ಮಾಡಿ ಪೊಲೀಸರು ಕೂಡ ಇತ್ತು ಸ್ವಾಧೀನ ಕೊಟ್ಟಿದ್ದೀವಿ. ಮಳೆ ಸರ್ಚ್ ಮಾಡಿ ಸುಮ್ಮನೆ ಕುಂತಲ್ಲ ಎಲ್ಲಿ ಕರೆದು ಅಲ್ಲಿ ಬರ್ತೀವಿ ಅಂತ ಹೇಳೋಣ. ಇದು ನಿಮ್ಮ ಜೀವನದ ಪ್ರಶ್ನೆ, ನಿಮ್ಮ ಮಕ್ಕಳ ಪ್ರಶ್ನೆ. ಬಹಳ ದಿವಸ ಹೋದ್ರೆ, ದಿನಗಳು ಹೋದ್ರೆ ಅದು ನಾವು ಬಡ್ಡಿ ಮನ್ನಾ, ಬಡ್ಡಿ ಸಾಲ ಹೋಗತಿ ಅಂತ ಜನ ಇಟ್ಕೋಬಾರ್ದು. ಈ ಸಾಲ ವಸೂಲಿ ಆಗ್ಬೇಕು ಫಸ್ಟ್ ಮಾಡಂತ DDP ಸಾಲ ಏನದಾವ, ಇವು ರೈತ ಸಾಲ, ಇವೆಲ್ಲವೂ ಕ್ಲಿಯರ್ ಆಗ. ಸಾಲ ಮನ್ನಾ ಅಂತಂದ್ರೆ ಈಗ ಏನಾಗ್ತದೆ, ಅವತ್ತು ಬಿಗಿಟ್ ಕುತ್ಕೋಬೇಕು ನೀವು. ನಿನ್ ಸಾಲ ಮನ್ನಾ ಆಗಿದ್ರೆ ನಿನಗೆ ಲಕ್ಷ ರೂಪಾಯಿ ಆಗತ್ತಂದ್ರೆ ನಿನ್ನ ಅಕೌಂಟಿಗೆ ಬರ್ತದೆ. ಮತ್ತೆ ರಿನ್ಯೂವಲಿಗೆ ಬರ್ತಾರಲ್ಲ, ಅವತ್ತು ಯಾರು ಸೈನ್ ಮಾಡಬಾರ್ದು. ಮಾಡಿದ್ರೆ ಅದೇ ಲಕ್ಷ ರೂಪಾಯಿ ಉಳಿಸ್ಕೊಂಡು ನಿಮಗೆ ಮತ್ತೆ ಲಕ್ಷ ತಕ್ಕಂತ ನಾನ್ ಬಚ್ಚೆ ಹೋಗ್ತೀನಿ ಮತ್ತೆ ತಿಳ್ಕೊಂಡ್ರಿ. ಇವತ್ತು ನಾವು ಬೇಡ, ಆಗಸ್ಟ್ ತಿಂಗಳೊಳಗೆ ಹಾಕತ್ತದ ಆದೇಶ ಬರ್ತದ, ಚಾನ್ಸಸ್ 100% ಅಲ್ಲಿ ಬಂದತ್ತೆ.
ಅಷ್ಟೊಳಗೆ ಇದನ್ನೆಲ್ಲ ನಾವು ಬಗೆಹರಿಸ್ಬೇಕು. ಮಿನಿಮಮ್ 2 ಲಕ್ಷ 2 ಲಕ್ಷ ಮಾಡ್ಬೇಕು. ನಿಮ್ ಸಹಕಾರ ಎಷ್ಟು ಜನ ಸಾಧ್ಯತೆ ಆಗತ್ತೆ, ಕಾಲಿರ್ತಕ್ಕಂಥ ಜನ ನಮ್ಮಿಂದ ಬರ್ರಿ ಸಾಕು, ನಿಮಗೂ ತೊಂದರೆ ಕೊಡಲ್ಲ, ಕೆಲಸಗಳಿರ್ತಾವು, ನಿಮ್ಮದಾದಂತ ಒಂದು ಜೀವನ ಇರ್ತೈತಿ ಇಲ್ಲಿ ಹಳ್ಳ್ಯಾಗ. ನಿಮ್ಮನ್ನ ಕಟ್ಟಿಗೆ ಹೋರಾಟ ಮಾಡಕ್ಕೆ ನಾವು ಕಟ್ಟಿದ್ಮೇಲೆ ಇವತ್ತೇನು ಬಂದಿರಲ್ಲ, ನಿಮ್ಮೂರಲ್ಲೇ ನಿಮಗೆ ನ್ಯಾಯ ಕೊಡ್ತೀವಿ. ನಮ್ ತಕ್ಕ ಗೌರ್ಮೆಂಟ್ ಆಗಕ್ ಬಂದಲ್ಲ. ಆಗ್ಬೋದಾ? ಯಾರೋ ಎಲ್ಲರಿಗೂ ಇವತ್ತು ನಮ್ ಗುರುಗಳು ಹೋರಾಟ ಮಾಡಿ ಎಲ್ಲ ಇವ್ರು ಏನ್ ಹೋರಾಟ ಮಾಡಿ ಅವರೆಲ್ಲ ಸರ್ಕಾರದಿಂದ ಕೆಲಸ ಮಾಡಿರ್ತಕ್ಕಂಥ ವೀರ ಸಂಘನವರಿಗೆ ಕೂಡ, ಆಮೇಲೆ ಸೆಕ್ರೆಟರಿ ಈಗ ಬಂದಿದ್ದಾರೆ, ಈ ಊರಿನ ರೈತ ಆಗ್ತಕ್ಕಂಥ ಎಲ್ಲ ಸುತ್ತಮುತ್ತಲಿಂದ ಕನ್ಯಾನಹಳ್ಳಿ, ಕಲ್ಲಹಳ್ಳಿ ತಾಂಡ ನನ್ನ ಸಹಯೋಗಿ ರೈತ ಬಂದದ್ದು ಎಲ್ಲರೂ ಸಹಕರಿಸಿದ್ರು. ನಮ್ಮ ಕಾಳಪ್ಪ ರೈತ ಸಂಘದ ರವಿಕುಮಾರ್ ಅವರು ನಿನ್ನೆ ಮನೇಲಿಂದ ಹೇಳಿದ್ದೆ, ಇನ್ನೊಂದು ಹೆಚ್ಚಿಕಮ್ಮಿ 50-60 ಜನ ಬರೋರಿದ್ರು. ಪೊಸಿಷನ್ ನೋಡ್ಕೊಂಡು ಫೋನ್ ಮಾಡ್ತೀನಿ, ಒಂದ್ 3-4 ಜನ ಬರಲಿ. ಆ ಸಂದರ್ಭ ಬಂದಾಗ ಅಗ್ರಿಬೊಮ್ಮಳಿ ತಾಲೂಕಿನಾಗ ಒಂದು 500 ಜನ ರೈತ ಸಂಘ ಇರ್ತಾರೆ. 500 ಜನ ರೈತ ಹೇಳಿಲ್ಲ ರೈತ ಶಾಲೆಗೆ ಏನ ಅಧಿಕಾರಿ ಇರುತ್ತದೆ, ಸರ್ಕಾರ ಇರುತ್ತದೆ, ಎಲ್ಲ ವರ್ಗದವ್ರು ಇರುತ್ತಾರೆ ಒಂದು ಶಾಲೆಗೆ. ಆ ಶಾಲೆಗೆ ಅದನ್ನ ಇವತ್ತು ನೀವು ಎಲ್ಲ ಅವ್ರ ಗುರುಗಳು ಹೇಳ್ದಂಗೆ ಎಲ್ಲ ಒಂದು ದಿವಸ ಇಲ್ಲಿ ಎಷ್ಟು ಜನ ಸಂಘಟನೆ ಮಾಡಿ ಲೀಸ್ಟ್ ಕೊಡ್ರಿ, ಆ ಲೀಸ್ಟ್ ಪ್ರಕಾರ ಸೊಸೈಟಿ ಮತ್ತೆ ಮುಂದುವರಿಬೇಕಿದು. ಯಾಕಂದ್ರೆ ಬೆಳೆದಿರ್ತಕ್ಕಂಥ ತಾಲೂಕ್ನಾಗ ಮೊದಲನೇ ಆಮೇಲೆ ಇದು ಏನಾಗಿದೆ, ಬಿಲ್ಡಿಂಗ್ ಕಟ್ಟಕ್ಕೆ 1,100,000 ರೂಪಾಯಿ ಆಮೇಲೆ ಆಮೇಲೆ ರೈತರ ಬೆಳೆಗೆ ಇನ್ಸೂರೆನ್ಸ್ ಅಂತ ಹೇಳಿ 15,000 ರೂಪಾಯಿ ಅವು ಎದುರುಗಡೆ ದಾಖಲೆ ಅಥವಾ ಎಕ್ಸರ್ಸೈಸ್ ಬುಕ್ಕ ಬರೀತಿದ್ದೇನಪ್ಪ. ಯಾರು ಒಬ್ರಿಬ್ರು ನೋಡಿರ? ನಂದ 48-32 ರೂಪಾಯಿ ಕಿಲೋ ಎಕ್ಸರ್ಸೈಸ್ ಬುಕ್ ಬರ್ದಿರ್ತಕ್ಕಂಥ ಕಡೆಗೆ ಬಿಡ್ರಿ ಅವು. ಅದು ಅನ್ನತ್ರ ಬುಕ್ ಇರೋದು ಸಾಮಾನ್ಯಗೆ ದುಡ್ಡರ ಬರ್ದಿರ್ತಾರೆ. ಇಡೀ ನಮ್ಮ RCC ಸೊಸೈಟಿ ಇದ್ದಾಗ ಆ ದುಡ್ಡನ್ನ ಸಂಗ್ರಹಣೆ ಮಾಡಿಕೊಂಡಿರ್ತಕ್ಕಂಥ ನಿಂದೊಂದು ಲೋನ್ ಆತ 2 ಲಕ್ಷ ಅಂದ್ರೆ 8,000 ರೂಪಾಯಿ, ಒಬ್ಬೊಬ್ರಿಗೆ 15,000, 20,000. ನೀವು ಎಕ್ಸೈಸ್ ಬುಕ್ ಇಲ್ಲಿ ಬರ್ಕಣಿ ನಾನು ತೋರಿಸ್ತೀನಿ, ಸಾಕ್ಷಿ ಕೊಡ್ತೀರಾ ಎಲ್ಲರೂ? ನಂದಂತ ಐತಿ, ಇದು ಕೂಡ ಅದು ಬೋಗಸ್ ಆ ದುಡ್ಡು ಕೂಡ ನಂಗೆ ವಾಪಸ್ ಎಲ್ಲ ಬಹಳ ದೊಡ್ಡದೈತಿ. ಮುಂದೆ ಸ್ವಲ್ಪ ಕೆಲಸ ಸೆಕ್ರೆಟರಿ ಬಂದಾರ, ಅದು 64 ನಮಗೆ ಇದು ಅರ್ಧ ಬರ್ಧ ತಗೊಂಡಿವಿ. ಇದು ಇಲ್ಲ ಕಾಪಿ ಇಲ್ಲ ಸರ್, ಇದೆಲ್ಲ ಐತಿ. ಯಾವ ಕಾಪಿ ಇದ್ರಾಗ ಮೆಂಬರ್ಗಳು ಹೇಳಿಕೆ ಕೊಟ್ಟಿದ್ದಿಲ್ಲ, ಎನ್ಕ್ವೈರಿ ಆಫೀಸರ್ ಬಂದಾಗ ಹೇಳಿಕೆ ಕೊಟ್ಟದ್ದಿಲ್ಲ ಅವಷ್ಟೇ. ಎಲ್ಲ ಸಾಧನೆ ಮಾಡಕ್ಕೆ ಎಷ್ಟು ಟೈಮ್ ತಿನ್ನತಿ, ಎಷ್ಟು ಇದೈತಿ, ಇದನ್ನ ಮಾಡಿರೋ ಸೈನ್ ಮಾಡಿ ಹಾಕಿ ಹೋಗ್ಯಾರ. ಇದ್ರಾಗ ಏನ್ ಬೇಕಾಗಿರೋದು ನಮಗೆ ಹೇಳಿಕೆ ಕೊಟ್ಟಾರ. ಗೊತ್ತಾಗಬೇಕು ಪ್ರಕಾಶ್ ಮತ್ತೊಂದೊಂದು ಹೇಳಿಕೆ ಓದ್ರಿ, ನಿಮಗೆ ಬರ್ತದೆ ಓದ್ ಹೇಳ್ರಿ, ಹೇಳ್ರಿ, ಎಲ್ಲ ಒಂದೇ ತರ. ಈ ಮೇಲ್ಕಾಣಿಸಿದ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ನೀಡಲಾದ ಪ್ರಶ್ನೆಗಳ ಬಗ್ಗೆ ನಮ್ಮ ತಡೆಯಪ್ಪ ಒಂದು ನಿಮಿಷ. ಈ ಮೇಲ್ಕಾಣಿಸಿದ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ನೀಡಲಾದ ಪ್ರಶ್ನೆಗಳ ಬಗ್ಗೆ ನಮ್ಮ ತಿಳುವಳಿಕೆ ಮತ್ತು ಜ್ಞಾನಕ್ಕೆ ಅನುಗುಣವಾಗಿ ಈ ಪತ್ರದ ಜೊತೆಗೆ ವಿವರಣೆಗಳನ್ನು ಸಲ್ಲಿಸುತ್ತಿದ್ದೇನೆ. ಕಾರಣ ನಮ್ಮ ವಿವರಣೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಲು ತಮ್ಮನ್ನು ಕೋರುತ್ತಿದ್ದೇನೆ. ಇದು ಒಬ್ಬ ಮೆಂಬರ್, ಇನ್ನೊಬ್ಬ ಮೆಂಬರ್ ಕೊಟ್ಟಾರ. ಎಲ್ಲರಿಗೂ ಕೊಟ್ಟರೆ ಒಂದೊಂದು ಐತೆ. ಫಾರ್ ಇದ್ದಾರ ಒಂದ್ ನಮನಿ ಕೊಟ್ಟಾರ, ಫಾರ್ ಇದ್ದಾರ ಒಂದ್ ನಮನಿ ಕೊಟ್ಟಾರ. ಇದೆ ಪ್ರಕಾಶ್ 3 ಅದಾವ, ಇದೆಲ್ಲ ಪ್ರಕಾಶ್ ಐತಿ. ಒಬ್ಬೊಬ್ರು 2 ಕೊಟ್ಟಾರ. ಇಲ್ಲಿ ಮುಗಿದ ಪ್ರಕಾಶ್ ಹೆಂಕನಾಯ್ತು ನಿಮ್ ಕಾಂಡ ಕೊಟ್ರ
ಈ ಮೇಲ್ಕಾಣಿಸಿದ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ನೀಡಲಾದ ಪ್ರಶ್ನೆ ಒಳಗೆಗಳ ಬಗ್ಗೆ ನಮ್ಮ ತಿಳುವಳಿಕೆ ಮತ್ತು ಜ್ಞಾನಕ್ಕೆ ಅನುಗುಣವಾಗಿ ಈ ಪತ್ರದ ಜೊತೆಗೆ ವಿವರಣೆಗಳನ್ನು ಸಲ್ಲಿಸುತ್ತಿದ್ದೇನೆ. ಕಾರಣ ನಮ್ಮ ವಿವರಣೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಲು ತಮ್ಮನ್ನು ಕೋರುತ್ತಿದ್ದೇನೆ. ಇದು ಎಲ್ಲ ಇವರ ಹೇಳಿಕೆ ಹೌದಾ? ಇಷ್ಟೇ ಇರ್ತದೆ ಇವ್ರದ್ದು. ಹೌದಾ? ಇದಾದಟ್ಟಿಗೆ ಇವ್ರದ್ದು ಅದೇ 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 ಇಲ್ಲಿ ಕೂಡ್ಲಿಗೆ ನಿಂಗೆ ಹಾಕೊಂದು ಅಲ್ಲ ಎಲ್ಲಾರ್ನು ಈ ಮೇಲ್ಕಾಣಿಸಿದ ವಿಷಯ ಪ್ರಶ್ನಾವಳಿಗಳ ಬಗ್ಗೆ ಜ್ಞಾನಕ್ಕೆ ಅನುಗುಣವಾಗಿ ಈ ಪತ್ರದ ಜೊತೆಗೆ ವಿವರಣೆಯನ್ನು ಸಲ್ಲಿಸುತ್ತಿದ್ದೇನೆ. ಕಾರಣ ನಮ್ಮ ವಿವರಣೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಲು ತಮ್ಮನ್ನು ಕೋರ್ತಿದ್ದೆ. ಒಂದೇನು ಕೇನಿಂಗ್ ಕೂಡ್ಲಿಗೆ ಸೇಮ್ ಮೀಟ್ರ್ ಮೂವರ್ದು ಸೇಮ್ ಇದೆ. ಹಂಚಿ ಹೋದವೆ ಇವ್ರದ್ದು ಎಷ್ಟು ಇಷ್ಟೊಂದು ಇಲ್ಲಿಂದ ಮೊದಲೇನೇ ಇಲ್ಲ ಇಲ್ಲಿವರೆಗೆ ಇರ್ತದೆ ಸ್ಟೇಟ್ಮೆಂಟ್. ನಿಮಗೆ ಒಂದು ದಿವಸ ಆಗಲೇಬೇಕು. ಇದು ಯಾರ್ದು? ಕರಿಯಪ್ಪ. ಕೆ ನಿಂಗಪ್ಪ. ಇದು ಕರಿಯಪ್ಪ. ಎಲ್ಲ ಕಲ್ಲಳ್ಳಿ ಕರಿಯಪ್ಪ ಆತೊಂದು ಎಲ್ಲೆಲ್ಲಿ ಖರ್ಚು ಅಂತ ಹೇಳಿಕೆ ಕೊಟ್ಟ ನೋಡ. ಈ ಮೇಲ್ಕಾಣಿಸಿದ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿ ನೀಡಲಾದ ಪ್ರಶ್ನಾವಳಿಗಳ ಬಗ್ಗೆ ನಮ್ಮ ತಿಳುವಳಿಕೆ ಮತ್ತು ಜ್ಞಾನಕ್ಕೆ ಅನುಗುಣವಾಗಿ ಈ ಪತ್ರದ ಜೊತೆಗೆ ವಿವರಣೆಗಳನ್ನು ಸಲ್ಲಿಸುತ್ತಿದ್ದೇನೆ. ಕಾರಣ ನಮ್ಮ ವಿವರಣೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಲು ತಮ್ಮನ್ನು ಕೋರುತ್ತಿದ್ದೇನೆ. ಎಲ್ಲ ಸೇಮ್ ನಮಗೆ ಜ್ಞಾನ ಇಲ್ಲ. ನಾವು ಲೆಕ್ಕಪತ್ರಕ್ಕೆ ನಮಗೆ ಗೊತ್ತಿಲ್ಲ, ನಮ್ ಗಮನಕ್ಕೆ ಬರಲಾರ್ದಂಗ ಮಾಡಿದೇವೆ ಅಂತ ಕೊಟ್ಟಿರ್ತಕ್ಕಂಥದ್ದು ಅವ್ರ ಗಮನಕ್ಕೆ ಬರ್ದಂಗ ಇಲ್ಲ. ಇದು ಆಡಳಿತ ಮಾಡ್ತಕ್ಕಂತ ಇವರು ಸೆಕ್ರೆಟರಿ ಸೂಪರ್ವೈಸರ್ ಅವ್ರು ಶೇರ್ ಮಾಡಿದ್ದು. ಇದು ನಮ್ ಗಮನಕ್ಕಿಲ್ಲ. ನಾವು ದಡ್ಡರು ಬುದ್ಧಿವಂತರಲ್ಲ. ಅವ್ರು ಮಾಡ್ಕೊಂಡದ ನಮಗೆ ಸಂಬಂಧ ಇಲ್ಲ ಅನ್ನಂಗೆ ಆಗ್ತದೆ. ಅರ್ಥದ ಇಲ್ಲಿವರೆಗೆ ಐತಿ. ಇಲ್ಲಿವರೆಗೆ ಐತಿ ನೋಡಿ ಕರಿಯಪ್ಪ. ಇಲ್ಲಿ ಮುಗಿತಾ? ಕರಿವೇಸಪ್ಪ ಯಾರು? ಇದು ಕುಮಾರ್ ಕರಿವೇಸಪ್ಪ. ಇದು ಕರಿವೇಸಪ್ಪ ಇಲ್ಲಿವರೆಗೆ ಮೂರ್ ಪೇಜ್ ಅದ ಒಬ್ಬೊಬ್ರು. ಹೌದೌದು. ಯಾರು? ಗಾಳಿ ಕೊಟ್ರೆ ಇಷ್ಟು ಹೇಳ್ತಿರ್ತಾವಿರೋ ಇದು ಸೀತಾರಾಮ ಡಾಕ್ಟರ್. ಹೌದು ಸರಿ. ಸಂಘದಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತೇನೆ ಅಂತ ಇದೆಲ್ಲ ಆನ್ಸರ್. ಇದನ್ನೆಲ್ಲ ಓದ್ಬೇಕು ನೀವು. ತಗೊಂಡು ಇಲ್ಲಿ ಕುತ್ಕೊಂಡು ಓದ್ಬೇಕು. ಅವ್ರು ಬುಕ್ ಹಾಕಿ ಕೊಡ್ತಾರ. ಸುಳ್ಳು ಹೇಳಕ್ ಬಂದಾರಂತ ತಿಳ್ಕೊಬಾರ್ದು. ಎನ್ಕ್ವೈರಿಗೆ ಏನೇ ಮಾಡ್ಯಾರ ಅನ್ನೋದು ಎಲ್ಲ ಗೊತ್ತೈತಿ. ಇದು ಪಾರ್ವತಿ ಅವರು ರೇಟ್ ನಮ್ಮೂರು ಹಂಚಿ ಒಂದು ಹೇಳ್ತದ. ಹಂಚರಿ ಮೂವರಿಗೆ ಅಲ್ಲ ಅವ್ರಿಗೆ ನೋಟಿಸ್ ಬಂದವಲ್ಲ. ಯಾವ 17 ನಿನ್ ಮನೆ ನೋಡಿನಿ. ಎಮ್ಮ ಸಲ್ಲಮ್ಮ ಐತ್ ನೋಡಿ. ನೀವು ಈ ಬ್ಯಾಚ್ ಎಷ್ಟು ನಾವು ಕಾನೂನು ಬದ್ಧವಾಗಿ ತಗೊಂಡು ಹೊರಗೆ ಬರೋದು. ಕಾನೂನು ಸುಳ್ಳು ಹೇಳಿ ಏನಾದ್ರು ಬೇಕಾಗ್ತಾವ. ಇಂಪಾರ್ಟೆಂಟ್ ಬೇರೆ ಯಾವ ಜನತ್ವದ ಇವರೆಲ್ಲ ಕಂಡೀಷನ್ ಆಗ್ತಿದ್ದಿಲ್ಲ. ಇದು ಪಿಕ್ನಿಕ್ ಎಷ್ಟು ಜನ ಅದಾರ, ನೀವು ಎಷ್ಟು ಜನ ಕೊಟ್ಟಿರಿ ಮರುಪಾವತಿ, ಅದೆಲ್ಲ ಲೀಸ್ಟ್ ನನಗೆ ಸಾಯಂಕಾಲದೊಳಗೆ ಬೇಕು. ಉಳಿದ್ರ ಮತ್ತೆಷ್ಟೈತಿ ಪಿಕ್ನಿಕ್? ಹೌದಲ್ಲ. ನಮಗೆ ಸಾರ್ವಜನಿಕರಿಗೆ ಕೇಳಕ್ಕೈತಿ ಇವ್ರು ಯಾರಪ್ಪ ಅಂತ ತಪ್ಪು ತಿಳ್ಕೊಬಾರ್ದು. ನಾನಲ್ಲ ಈದ್ ಬಂದು ಕೊಡ್ಬೇಕು. ನಾನು ಒಬ್ಬನಲ್ಲ ಈದ್ ಬಂದು ತಿಳಿದ್ರೆ ಕೊಡ್ಬೇಕು. ಒಬ್ಬ ದೊಡ್ಡ ಬಂದಿನ ಗಲಾಟೆ ಮಾಡ್ತಾನಂದ್ರೆ ಒಂದು ರೆಕಾರ್ಡ್ ಬೇಕಂದ್ರೆ ಕೊಡ್ಬೇಕು. ಸೈನ್ ಮಾಡಿಸಿ. ಈಗ ಓಡಿ ಬಿಡಿ ರೈತರ ಮೇಲೆ ಸಂಬಂಧ ಅವ್ರೇನ್ ಕಟ್ತಾರೆ. ಎಲ್ಲ ದುಡ್ಡು ತಯಾರೈತಿ. ಕಟ್ಟಕ್ಕ ಕಳ್ಳಾಟ ಐತಿ. ಈ ತರ ಹಾಕೊಟ್ಟಾರ.
ಯಾಕೆ ಕೊಟ್ಟಾನ? ನಮ್ಮದು ಬಿಗ್ ಬ್ಯೂರ್ ಜಮಾ ಆಗಿಲ್ಲ. 70,000 ಅಂತ ಆಡಿ ನಾನು ಅದಕ್ಕೆ 13,000 ಬಡ್ಡಿ ಹಾಕಿ 83,000 ರೂಪಾಯಿ ನನಗೆ ಈ ತರದ್ದು ಒಂದು ರಿಸಿಪ್ಟ್ ಹಾಕೊಟ್ಟಾನ. ಯಾರೋ ಒಂದು ಸೆಕ್ರೆಟರಿ ಮಿಡ್ ಇರ್ತಾರೆ ಅದನ್ನ ಹಾಕೊಟ್ಟಾನ. ಇದುವರೆಗೆ ಅವ್ನು ಬ್ಯಾಂಕ್ ಕಟ್ಟಿಲ್ಲ ಅಂತ. ಕಟ್ಟಿರವ ಬಾಳ ಅದಾವ, ಜಮಾ ಆಗಿಲ್ಲ, ಅವನ ತಕ್ಷಣಿವಲ್ಲ. KCC ಸಾಲದ ಏನದಾವಲ್ಲ ಕಟ್ಟಿರವ ಬಾಳ ಅದಾವ, ಕಟ್ಟಿರವ ಅಲ್ಲಿ ಜಮಾ ಆಗಿಲ್ಲ ಅವ್ರಿಗೆ. ನಿಮ್ ರಸೀದ್ ಐತಿ ನಿಮ್ದ ಕಟ್ಟಿಲ್ಲ ಅಂತ, ಇಲ್ಲಿ ಜಮಾ ಆಗಿರ್ಬೇಕಲ್ಲ. ಅಲ್ಲ ಅದೇ ಹೇಳ್ತೇವೆ ಮನೆ ಬ್ಯಾಂಕ್ ಕೂಡ ನಮ್ಗೆ ಕಂಡ್ರ ಅಲ್ಲಿ ಬಂದಾಗ ಈಗ ರಿಸಿಪ್ಟ್ ಐತಿ ಇಲ್ಲ ಅಂತ ಹೇಳಿಲ್ಲ, ಅವ್ನು ಬಂದು ದುಡ್ಡು ಕಟ್ಟಿಲ್ಲ ಅಂತ. ಅಲ್ಲ ಈಗ ಒಂದ್ ವಿಷಯ ಹೇಳ್ರ, ಏನು ಮಾಡಂಗಿಲ್ಲ. ನಾವೇನ್ ಮುಂದುವರ್ಸ್ಕೊಂಡ್ ಏನ್ ಮಾಡ್ತೀವಿ ಸುಮ್ಮನೆ ಇಟ್ಕೊಂಡ್ ಹಳಿದಂಗ ಇಟ್ಕೊಂಡ್ ಕೂತ್ರೆ ಅವ್ರು ಸುಮ್ಮನೆ ಹೋಗಲ್ಲ. ಇದೆಲ್ಲ ವಿವರ ಸೆಕ್ಷನ್ ಮುಂದಿನ ದಾರಿ ಅದಾವ, ಗಟ್ಟಿಯಾಗಿರ್ಸಿ ಮುಂದಿನ ಕೆಲಸ ನಡೆಸ. ನೀವ್ ಯಾವಾಗ ಫೋನ್ ಮಾಡಿ ಅಲ್ಲಿ DSP CPI ಬರ್ತಾಂತ ಅವರು ಮಾತಾಡಕ್ಕೆ ನನ್ನ ಹತ್ರ ಮಾತಾಡ್ರಿ ದೊಡ್ಡ ಮಂದ ಐತಿಲ್ಲ, ನನಗೆ ಅಧಿಕಾರ ಇಲ್ಲ ಅಂತ ಸಬ್ ಇನ್ಸ್ಪೆಕ್ಟರ್ ಮೇಲಧಿಕಾರಿಗೆ ಅಧಿಕಾರ ಐತಿ. ನಾವು ಸಣ್ಣ ಮಟ್ಟದ ಏನಾದ್ರೆ ನಮಗೆ ಅಧಿಕಾರ ಕೇಸ್ ಮಾಡಕ, ಇದು ದೊಡ್ಡ ಮೊತ್ತ ಇರೋದ್ರಿಂದ DSP ಸರ್ಕಲ್ ಇನ್ಸ್ಪೆಕ್ಟರ್ ಕುತ್ಕೊಂಡು ಮಾತಾಡಿದಂತ FIR ಅಲ್ಲ ದೊಡ್ಡ ಮೊತ್ತ ಐತಿ ಕೊಟ್ಟಿವಿ ನಾವೆಲ್ಲ. ಮುಂದುವರಿದ ಭಾಗವನ್ನ ಮಿಸ್ ಮಾಡ್ಕೊಳ್ಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.